ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮತ್ತೊಂದು ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತುಮಕೂರು ಬೈಬಲ್ ಫಾಲೋವರ್ಸ್ ವಿಡಿಯೋಕ್ಕೆ ಮತ್ತೊಂದು ಆವೃತ್ತಿ ನಿಮಗೆ ಸ್ವಾಗತ. ಏನಪ್ಪ ಅಂದರೆ, ಬೈಬಲ್ ಅಡಿಪಾಯ ಈ ಒಂದು ಪಾಠದ ಭಾಗ 2ನೇ ಭಾಗಕ್ಕೆ ನಾವೇನು ಮಾಡೋಣ ಬಂದಿದ್ದೀವಿ. ಮೊದಲನೇ ಭಾಗದಲ್ಲಿ ದೇವರ ಒಂದು ಸತ್ಯವೇದವನ್ನು ಯಾವ ರೀತಿಯಾಗಿ ಇವತ್ತು ಲೋಕದಲ್ಲಿ ಕಲಬೆರಕೆ ಮಾಡಿದ್ದಾರೆ ಅನ್ನೋಂಥ ಒಂದು ವಿಷಯಗಳನ್ನು ನೋಡ್ದೋ, ಅದನ್ನ ಯಾವ ರೀತಿ ನಾವು ತಿಳ್ಕೊಳ್ಬೇಕು ಅನ್ನೋಂಥದ್ದು ನೋಡ್ದೋ. ಈಗ ದೇವ್ರು ಯಾವ ರೀತಿ ಅದನ್ನ ಕೋಡ್ಗಳ ಮುಖಾಂತರ ಹಾಕ್ಕೊಟ್ಟಿದ್ದಾರೆ, ಅದನ್ನ ನಾವು ತೆಗಿಬೇಕಾದ್ರೆ ಯಾವ್ಯಾವ ಕೀಗಳನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋಂಥ ನೋಡ್ದೋ. ಇವತ್ತು ಯಾವ ರೀತಿಯಾಗಿ ದೇವ್ರು ಬರೆದಿದ್ದಾರೆ, ಎಷ್ಟು ವಿಧಾನಗಳಲ್ಲಿ ಬರೆದಿದ್ದಾರೆ ಅನ್ನೋಂಥ ಮುಖ್ಯವಾದಂಥ ಒಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಾವು ಹೋಗೋಣ. ಆದಿಕಾಂಡದಲ್ಲಿ ಎಷ್ಟೋ ಒಂದು ರಹಸ್ಯಗಳನ್ನ ದೇವರು ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅನೇಕ ರಹಸ್ಯಗಳನ್ನ ಇಟ್ಟಿದ್ದಾರೆ. ಸುಮ್ಮನೆ ಒಂದೆರಡು ವಾಕ್ಯಗಳನ್ನ ನಾವು ಏನ್ ಮಾಡೋಣ ನೋಡೋಣ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದಂತ ದಿನಗಳ ಸಂಖ್ಯೆ ಎಷ್ಟು ಅಂತಂದ್ರೆ, ಅಲ್ಲಿ ನಮಗೆ 24 ಗಂಟೆ ಅಂತ ಎಲ್ಲರೂ ಏನ್ ಮಾಡ್ತಾರೆ ಹೇಳ್ತಾರೆ. ಇದನ್ನ ಹೇಗೆ ಕಂಡುಹಿಡಿಯೋದು, ಆಧಾರ ಏನು ಅಂತ ನಾವು ನೋಡೋದಾದ್ರೆ, ಅವಾಗ ವಾಚ್ ಆಗ್ಲಿ, ಟೈಮ್ಗಳು, ಗಡಿಯಾರಗಳಾಗ್ಲಿ ಏನೂ ಇರ್ಲಿಲ್ಲ. ಇದನ್ನ ಸೂರ್ಯ ಚಂದ್ರರನ್ನ ನೋಡಿಕೊಂಡು ಅಥವಾ ಬೆಳಿಗ್ಗೆ ಸಾಯಂಕಾಲ ನೋಡಿಕೊಂಡು ಸಮಯಗಳನ್ನ ನಿಗದಿ ಮಾಡ್ತಿದ್ರು ಅಂತ ನಮ್ಗೆಲ್ಲ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಸೂರ್ಯ ಚಂದ್ರರನ್ನ ಸೃಷ್ಟಿ ಮಾಡಿದ್ದೆ 4ನೇ ದಿನ ಆದ್ರೆ, ಮೊದಲನೇ ದಿನಗಳು 24 ಗಂಟೆ ಹೆಂಗೆ ಸಾಧ್ಯ ಅಂತ ನಾವು ನೋಡೋದಾದ್ರೆ, 4ನೇ ದಿನ ಆದ್ಮೇಲೆ ಒಂದು ದಿನ ಅಂದ್ರೆ 24 ಗಂಟೆ ಅಂತ ಗೊತ್ತಾಯ್ತು. ಅದೇ ರೀತಿ ಮುಂಚೆ ಇದ್ದಂತ ದಿನಗಳು ಸಹಿತ 24 ಗಂಟೆನೇ ಅಂತ ನಾವೇನ್ ಮಾಡ್ತೀವಿ, ಲೆಕ್ಕನ ಅಂದ್ಕೊಳ್ತೀವಿ ತಾನೆ ಎಲ್ರು. ಅದೇ ತರ ಅದೇ ರೀತಿಯಲ್ಲಿ 4ನೇ ದಿನಗಳಲ್ಲಿ ಅಂದ್ರೆ ಆದಿಕಾಂಡ 1:14 ಸೂರ್ಯಚಂದ್ರನ ಸೃಷ್ಟಿ ಮಾಡಿದ್ರು ಅಂತ ನಮ್ಗೆ ವಾಕ್ಯ ಇದೆ. ಆದ್ರೆ ಅದಕ್ಕೆ ಮುಂಚಿದ್ದಂತ ದಿನಗಳು ಅದೇ ಸಮಯಗಳು ಅಂತ ಯಾವ ಆಧಾರದ ಮೇಲೆ ಹೇಳ್ತೀವೋ, ಅದೇ ರೀತಿಯಲ್ಲಿ ಈಗ 24 ಗಂಟೆ ಅಂದ್ರೆ ಒಂದು ದಿನ ಆದ್ಮೇಲೆ ಉಳಿದ ದಿನಗಳ ಸಮಯನು 7 ದಿನ ಸಮಯನು 24 ಗಂಟೆ ಅಂತ ಹೆಂಗೆ ಹೇಳಿದ್ವೋ, ಆದರೆ ಆ ಒಂದು ದಿನದ ಸಮಯ 24 ಗಂಟೆನೂ ಅಲ್ಲ. ನಮ್ಗೆ ಎಷ್ಟಪ್ಪ ಅಂತಂದ್ರೆ 7,000 ವರ್ಷಗಳು. ಇದನ್ನ ಕಂಡಿಡಿಯೋದು ಹೆಂಗೆ ಅಂತ ಅಂದ್ರೆ, ಸತ್ಯವೇದದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ದಿನಗಳಿದಾವೆ ಸಹೋದರ ಸಹೋದರಿಗಳೇ. ದೇವರಿಗೆ, ತಂದೆಯ ದೇವರಿಗೆ ಒಂದು ದಿನ ಅಂದ್ರೆ 7,000 ವರ್ಷಗಳು. ಯೇಸು ಕ್ರಿಸ್ತರಿಗೆ ಒಂದು ದಿನ ಅಂತಂದ್ರೆ 1000 ವರ್ಷಗಳು. ಇದನ್ನ 2 ಪೇತ್ರ 3:8 ನಾವು ನೋಡ್ಬೋದು ವಾಕ್ಯದಲ್ಲಿ. ಹಾಗೆ ಪ್ರವಾದಿಗಳು ಮಾತನಾಡುವಾಗ ಒಂದು ದಿನ ಅಂತ ಅಂದ್ರೆ 1 ವರ್ಷ ಅಂತ ನಾವು ಲೆಕ್ಕ ಹಾಕೊಳ್ಬೇಕು. ಯಾಕೆ ಅಂತಂದ್ರೆ, ಈ ಟೈಮ್ ಪ್ರಾಪಸಿ, ಕಾಲ ಕ್ರೊನಾಲಜಿ ಅಥವಾ ಕಾಲಗಣನೆಗಳು ಏನಂತ ಬರ್ದಿದ್ದಾರೆ ದೇವರು, ಅದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಹಾಕ್ಬೇಕು ಅಂತಂದ್ರೆ, ಇದು ಯಾರು ಮಾತಾಡಿದ್ದಾರೆ ಅಂತ ನೋಡಿ ಆ ದಿನಗಳನ್ನ ಲೆಕ್ಕ ಹಾಕಿದಾಗ ಮಾತ್ರನೇ ಸರಿಯಾದ ನಿಖರವಾದಂತ ನಾವು ಸಮಯಗಳನ್ನ ನಿಗದಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ಪ್ರವಾದಿಗಳಿಗೆ ಒಂದು ದಿನ ಅಂದ್ರೆ 1 ವರ್ಷ. ಇದು ಎಲ್ಲಿ ಬರ್ದೈತೆ ಅಂದ್ರೆ, ಯೆಹೆಜ್ಕೇಲ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಪ್ರವಾದಿಗೆ ಒಂದು ದಿನ ಅಂದ್ರೆ 1 ವರ್ಷ ಅಂತ ಬರೆದಿದೆ. ನಾವು ಓದ್ಕೊಳ್ಬೇಕಾದ್ರೆ ನೋಡ್ಕೊಬಹುದು. ಅದೇ ರೀತಿ ಇಸ್ರೇಲ್ ಜನ ಮಾತನಾಡುವಾಗ ಒಂದು ದಿನ ಅಂದ್ರೆ ಅವರಿಗೆ 40 ವರ್ಷ. ಅಲ್ಲಿ ಇದು ಎಲ್ಲಿ ಬರ್ದೈತೆ ಅಂದ್ರೆ, ಇಬ್ರಿಯ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ಅರಣ್ಯದಲ್ಲಿ ನನ್ನನ್ನ ಪರೀಕ್ಷಿಸಿದಂತ ದಿನದಲ್ಲಿ ಅಂತ ಅಂತಾರೆ. ಅಂದ್ರೆ ಒಂದ್ ದಿನ ಪರೀಕ್ಷೆ ಮಾಡಿದ್ರೆ ಇವ್ರು ಅಂದ್ರೆ, ಇಲ್ಲಿ ಅರಣ್ಯದಲ್ಲಿ ಇದ್ದಂತದ್ದು ಇಸ್ರೇಲ್ ಜನ 40 ವರ್ಷಗಳು. ಹಂಗಾರೆ ಅವ್ರಿಗೆ ಒಂದು ದಿನ ಅಂತಂದ್ರೆ 40 ವರ್ಷ ಅಂತ ನಾವು ಕ್ಯಾಲ್ಕುಲೇಷನ್ ತಗೊಳ್ಬೇಕಾಗುತ್ತೆ. ಅದೇ ರೀತಿನಲ್ಲಿ ಯೇಸು ಕ್ರಿಸ್ತರು ಮಾತಾಡುವಾಗ ಏನಾದ್ರೂ ಒಂದು ದಿನ ಅಂತ ಅವ್ರೇನ ಮಾತಾಡಿದ್ರೆ ಅದು 1,000 ವರ್ಷ ಅಂತ ನಾವು ಲೆಕ್ಕ ಹಾಕೊಂಡ್ರೆ ಮಾತ್ರನೇ ಇವೆಲ್ಲ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತೈತೆ. ಅದೇ ರೀತಿ ಯೇಸು ಕ್ರಿಸ್ತರಿಗೆ ಒಂದು ದಿನ 1000 ವರ್ಷ ಅದ್ ಹೆಂಗೆ ಅಂತ ಏನಾದ್ರು ಉದಾಹರಣೆ ಕೊಡ್ಬೋದಾ ಅಂದ್ರೆ, ದೇವರು ಆದಾಮನಿಗೆ ಹಣ್ಣನ್ನ ತಿಂದೇ ದಿನ ಸಾಹಿತ್ಯ ಅಂತ ಹೇಳಿದ್ರು ಏದೇನ್ ತೋಟದಲ್ಲಿ. ತಿಂದೇ ದಿನ ಯಾಕೆ ಸಾಯ್ಲಿಲ್ಲ? ಹಂಗಾರೆ ದೇವ್ರು ಹೇಳಿದ್ ಸುಳ್ಳ ಅಂತಂದ್ರೆ, ದೇವ್ರು ಹೇಳಿದ್ದು ಸುಳ್ಳಲ್ಲ, ತಿಂದೇ ದಿನ ಸಾಯ್ಲೂ ಇಲ್ಲ. ಯಾಕಪ್ಪ ಅಂದ್ರೆ, ದಿನ ಯೇಸು ಕ್ರಿಸ್ತರಿಗೆ ಒಂದು ದಿನ ಅಂದ್ರೆ 1000 ವರ್ಷ. ಆದಾಮನು 1,000 ವರ್ಷದಲ್ಲಿ ಒಳಗಡೆ ಅವನು ಸತ್ತನು. ಎಷ್ಟು ವರ್ಷ? 930 ವರ್ಷ ಬದುಕಿ ಅವನು ಸತ್ತನು. ನೋಡಿದ್ರ, ಒಂದು ದಿನದಲ್ಲೇ ಅವನೇನಾಗ್ಬಿಟ್ಟ, ಆ 1000 ವರ್ಷದಲ್ಲೇ ಅವನು ತೀರ್ಕೊಂಡವನು ಆದಾಮ್. ನೋಡಿದ್ರ, ವಾಕ್ಯ ಎಷ್ಟು ಸ್ಪಷ್ಟವಾಗ್ತದೆ. ಆದ್ರೆ ಇದನ್ನ ಕೆಲವರು ಏನ್ ಅಪಾರ್ಥ ಮಾಡ್ಕೊಂಡು ಹೇಳ್ತಾರೆ ಅಂದ್ರೆ, ಅವನು ಆತ್ಮಿಕವಾಗಿ ಸತ್ತೋಗ್ಬಿಟ್ಟ. ಈ ಸತ್ಯ ಗೊತ್ತಿಲ್ಲ. ಯೇಸು ಕ್ರಿಸ್ತರಿಗೆ ಒಂದ್ ದಿನ ಅಂದ್ರೆ 1000 ವರ್ಷದಿಂದ ಸತ್ತಾನ, ಸತ್ಯ ಗೊತ್ತಿಲ್ವಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆತ್ಮಿಕವಾಗಿ ಸತ್ತೋಗ್ಬಿಟ್ಟ ಅವನು ಅಂತಾರೆ. ಆದ್ರೆ ಬೈಬಲ್ ವಾಕ್ಯ ಹೇಳ್ತತೆ ಆತ್ಮಿಕವಾಗಿದ್ದು ಯಾವಾಗ ಅಂದ್ರೆ, ನೋಡಿ 1 ಕೊರಿಂಥ 15:45-46 ಆತ್ಮಿಕವಾದದ್ದು 2ನೇಯದು, ಪ್ರಾಕೃತವಾದದ್ದು 1ನೇಯದು ಅಂತಾರೆ.
ಮನುಷ್ಯ ಮೊದಲು ಪ್ರಾಕೃತವಾಗಿದ್ದವನು ಆತ್ಮಿಕವಾಗಿ ಬಂದಿದ್ದು ಆಮೇಲೆ ಬರುವಂತದ್ದು ಅಂತ ಹೇಳ್ತಾರೆ. ನೋಡಿದ್ರ ವಾಕ್ಯ ಎಷ್ಟು ಅಪಾರ್ಥ ಮಾಡ್ಕೊಂತೀವಿ ನಾವು, ಯೋಚನೆ ಮಾಡ್ಬೇಕಾಗುತ್ತೆ ಸಹೋದರ ಸಹೋದರಿಗಳು. ಆದ್ಮೇಲೆ ಆದಾಮನನ್ನ 6ನೇ ದಿನದಲ್ಲಿ ಕೊನೆಯಲ್ಲಿ ಸೃಷ್ಟಿ ಮಾಡ್ತಾರೆ. ಗಿಡ ಮರ ನೀರು ಪ್ರಾಣಿ ಪಕ್ಷಿ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಎಲ್ಲವನ್ನ ದೇವರು ಸೃಷ್ಟಿ ಮಾಡಿ ಲಾಸ್ಟ್ ಅಲ್ಲಿ 6ನೇ ದಿನದ ಲಾಸ್ಟ್ ಕೊನೆಯಲ್ಲಿ ಮನುಷ್ಯನನ್ನ ಆದಾಮನನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಒಂದೊಂದು ದಿನ ಸಮಯದಲ್ಲಿ ಸೃಷ್ಟಿ ಮಾಡುವಾಗ ಆ ದಿನದ ಕೊನೆಯಲ್ಲಿ ಇದು ಒಳ್ಳೆಯದು ಅಂತ ನೋಡಿ ಆಶೀರ್ವಾದ ಮಾಡ್ತು. ಅದೇ ರೀತಿ 2ನೇ ದಿನವನ್ನ ದೇವರು ಆಶೀರ್ವಾದ ಮಾಡಿಲ್ಲ. ಆಮೇಲೆ 7ನೇ ದಿನವನ್ನ ದೇವರು ಆಶೀರ್ವಾದ ಮಾಡಿಲ್ಲ, ಒಳ್ಳೆಯದು ಅಂತ ಹೇಳಿಲ್ಲ. ಯಾಕೆ ಪ್ರಶ್ನೆ, ಯಾಕಪ್ಪ ಅಂತ ಅಂದ್ರೆ ಅದನ್ನ ನಾವು ನೋಡ್ಬಿಡೋಣ. ಈಗ 1000 ವರ್ಷ ಕ್ರಿಸ್ತನ 1000 ವರ್ಷ ಶುರುವಾಗಿ ಎಲ್ಲರನ್ನು ಎಬ್ಬಿಸಿ ಆದಾಮನ ಸ್ಥಿತಿಗೆ ತಂದು ಲೋಕವನ್ನ ಶಾಂತಿ ಸಮಾಧಾನದಲ್ಲಿ ಏನ್ ಮಾಡ್ತಾರೆ, ಮುಂದೆ ನಿಲ್ಲಿಸ್ತಾರೆ. ಕೆಡುಕನನ್ನ ಅಥವಾ ಸೈತಾನನ್ನ ತೆಗೆದುಹಾಕಿ ಅದನ್ನ ಸ್ಥಾಪನೆ ಮಾಡೋದು ಯಾವಾಗ ಅಂತ ನಮ್ಗೆಲ್ರಿಗೂ ಗೊತ್ತು. ಅದ್ಯಾವುದು? ಕ್ರಿಸ್ತನ 1000 ವರ್ಷ. ಹಂಗಾರೆ ಆ 7ನೇ ದಿನ, ಆ ದಿನ ಇನ್ನೂ ಏನಾಗಿಲ್ಲ, ಬಂದಿಲ್ಲ. ಅದಕ್ಕೆ 7ನೇ ದಿನವನ್ನ ಆಶೀರ್ವಾದ ಮಾಡಿಲ್ಲ. ಒಂದು ಅಲ್ಲಿಗೆ ಇನ್ನು ನಾವು ಎಷ್ಟನೇ ದಿನದಲ್ಲಿ ಇದ್ದೀವಿ? 6ನೇ ದಿನದಲ್ಲೇ ಇದ್ದೀವಿ. 6ನೇ ದಿನ ಏನಾಗಿಲ್ಲ, ಕಂಪ್ಲೀಟ್ ಆಗಿಲ್ಲ. 7ನೇ ದಿನ ಬಂದಿಲ್ಲ. ಬಂದು ಎಲ್ಲವನ್ನ ಆದಾಮನ ಸ್ಥಿತಿಗೆ ಅಂದ್ರೆ ಪರಿಪೂರ್ಣ ಸ್ಥಿತಿಗೆ ಮನುಷ್ಯ ಕುಲವನ್ನ ತಂದ ಮೇಲೆ ದೇವರು ಎಲ್ಲ ಶಾಂತಿ ಸಮಾಧಾನವಾಗಿರುವಂತ ಇದೇನ್ ತೋಟದ ತರ ಈ ಭೂಲೋಕ ಸ್ವರ್ಗದ ತರ ಇರೋದನ್ನ ನೋಡಿ ಈಗ ಇದು ಒಳ್ಳೆಯದು ಅಂತ ಹೇಳಿ ಇದನ್ನ ಆಶೀರ್ವಾದ ಮಾಡ್ತಾರೆ. ಹಂಗಾರೆ 2ನೇ ದಿನವನ್ನು ಯಾಕೆ ಆಶೀರ್ವಾದ ಮಾಡಿಲ್ಲ? 2ನೇ ದಿನ ಯಾಕೆ ಆಶೀರ್ವಾದ ಮಾಡಿಲ್ಲ ಅಂದ್ರೆ ದೇವರು ಸೃಷ್ಟಿ ಮಾಡಿದಂತ 2ನೇ ದಿನದಲ್ಲಿ ಏನಿತ್ತು ಅಂದ್ರೆ ಆಕಾಶ ಮಂಡಲವನ್ನ ದೇವರೇನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಆ ವಾಯುಮಂಡಲ ಅಂದ್ರೆ ಗುಮ್ಮಟ ಆಕಾಶವನ್ನ ದೇವರು ಸೃಷ್ಟಿ ಮಾಡ್ತಾರೆ 2ನೇ ದಿನ. ಅದರಲ್ಲಿ ಮುಂದೆ ಯಾರು ಬಂದು ವಾಸ ಮಾಡ್ತಾರೆ? ಇವಾಗ ಅಲ್ಲಿ ವಾಯುಮಂಡಲದಲ್ಲಿ ಯಾರಿದ್ದಾರೆ ಆಕಾಶದಲ್ಲಿ ಅಂತ ಅಂದ್ರೆ ಸೈತಾನ ಪ್ಲಸ್ ಅವನ ಸಹಚರರುಗಳು, ಬಿದ್ದು ಹೋದಂತ ದೇವದೂತರುಗಳು, ಪಾಪ ಮಾಡಿದಂತ ದೇವದೂತರುಗಳು. ಇವರೆಲ್ಲ ಯಾವಾಗ ಪಾಪ ಮಾಡಿದ್ರು, ಯಾವಾಗ ಬಿದ್ದೋದ್ರು ನಾವು ಮುಂದಿನ ಪಾಠಗಳಲ್ಲಿ ಕ್ಲೀನ್ ಆಗಿ ಹೇಳ್ಕೊಡ್ತೀವಿ. ಹೆಂಗಪ್ಪ ಅಂತಂದ್ರೆ ಎಫೆಸ 2ನೇ ವಾಕ್ಯದಲ್ಲಿ ನೋಡ್ರಿ, ಈಗ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುತ್ತಾ ಇದ್ದಾನೆ ಅಂತ ಹೇಳ್ತಾರೆ. ಯಾರು? ಸೈತಾನ. ಎಲ್ಲಿದಾನಂತೀಗ? ವಾಯುಮಂಡಲದಲ್ಲಿ ಈಗ ಅಧಿಕಾರ ನಡೆಸ್ತಾನೆ. ಇದನ್ನ ದೇವ್ರಿಗೆ ಮೊದ್ಲೇ ಗೊತ್ತಿಲ್ವಾ? ಮುಂದೆ ಇವನು ಅದ 2ನೇ ವಾಯುಮಂಡಲದಲ್ಲಿ ಅಧಿಕಾರಕ್ಕೆ ಬರ್ತಾನೆ, ಇವನು ಅಧಿಕಾರ ನಡೆಸ್ತಾನೆ ಅಂತ. ಅದಕ್ಕೆ ಅದು ಸರಿ ಇಲ್ಲ, ಚೆನ್ನಾಗಿಲ್ಲ ಅಂತ ನೋಡ್ಬಿಟ್ಟು ದೇವ್ರೇನ್ ಮಾಡ್ತಾರೆ, ಆ ದಿನವನ್ನ ಆಶೀರ್ವಾದ ಮೊದ್ಲೇ ಮಾಡಕ್ಕೆ ಹೋಗಿಲ್ಲ. ಅದು ದಿನ ಸರಿ ಇಲ್ಲ ಅಂತ. ಅದಕ್ಕೆ ನಮ್ಮ ಹಿಂದೂಗಳಲ್ಲಿ ಹಲವಾರು ಜನ ನಂಬಿಕೆಯನ್ನು ಇಡ್ತಾರೆ. ಯಾಕೆಂತಂದ್ರೆ 2ನೇ ದಿನ ಯಾವ್ದಪ್ಪ ಅಂದ್ರೆ ಮಂಗಳವಾರ. ಮಂಗಳವಾರ ಮಗಳನ್ನ ಮನೆಯಿಂದ ಕಳಿಸ್ಬಾರ್ದು, ಮಂಗಳವಾರ ಕೆಲಸ ಕಾರ್ಯ ಮಾಡಬಾರ್ದು, ಒಳ್ಳೇದಾಗಲ್ಲ, ಅದು ಇದು ಅಶುಭ ಅಂತ. ಇದೆಲ್ಲ ಸತ್ಯವೇದದಿಂದ ಬಂದಿರುವಂತ ನಂಬಿಕೆಗಳಿವೆಲ್ಲ. ಆದ್ರಿಂದ ಆಮೇಲೆ ಯೋಬ 15:15 ಆತನು ದೂತರಲ್ಲಿಯೂ ನಂಬಿಕೆ ಇಡುವುದಿಲ್ಲ, ಆಕಾಶವು ಆತನ ದೃಷ್ಟಿಯಲ್ಲಿ ಶುಭ್ರವಾಗಿಲ್ಲ. ನೋಡಿ, ಆಕಾಶ ಎಷ್ಟು ಚೆನ್ನಾಗಿದೆ, ಆದ್ರೆ ದೇವ್ರ ದೃಷ್ಟಿನಲ್ಲಿ ಅದು ಏನಾಗಿಲ್ಲ, ಚೆನ್ನಾಗಿಲ್ಲ. ಕಾರಣ ಆಕಾಶದಲ್ಲಿ ಯಾರಿದಾರಂತೆ? ಆಕಾಶ ಅಂದ್ರೆ ತಂದೆಯಾದ ದೇವರಿಗೂ ಹೆವೆನ್ಸ್ ಅಂತ ಕರೀತಾರೆ, ಈ ಔಟರ್ ಯೂನಿವರ್ಸ್ಗೂ ಹೆವೆನ್ಸ್ ಅಂತಾನೆ ಸತ್ಯವೇದದಲ್ಲಿ ಕರೀತಾರೆ. ಅದಕ್ಕೆ ಈ 2ನೇ ಆಕಾಶ ಯಾವ್ದಪ್ಪ ಅಂತಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಕೆಳಗೆ ಭೂಮಿಯಿಂದ ಸ್ವಲ್ಪ ಮೇಲಿರುವಂತದಕ್ಕೆ ಆಕಾಶ ಮಂಡಲ. ಇದನ್ನು ಪರಲೋಕ ಅಂತಾನೆ ಸತ್ಯವೇದದಲ್ಲಿ ಅನೇಕ ಕಡೆ ಇರ್ತಾರೆ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವ ಪರಲೋಕ ಇದು ಅನ್ನೋದನ್ನ ನಾವು ಓದಿದ್ರೆ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ, ಇಲ್ಲರ ಅರ್ಥ ಆಗಲ್ಲ. ಅದಕ್ಕೆ ಆ ದಿನವನ್ನ ಒಳ್ಳೇದು ಅಂತ ನೋಡಿ ಆಶೀರ್ವಾದ ಮಾಡಿದ್ರು. ನೋಡಿದ್ರ ಎಷ್ಟು ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗ್ತದೆ. ದೇವ್ರು ಎಷ್ಟು ಸಿಂಪಲ್ ಆಗಿ ಬರ್ತಾರೆ, ಆದ್ರೆ ಇದು ಗೂಢಾರ್ಥಗಳಾಗಿದ್ದಾವೆ. ಇದನ್ನ ಸ್ಟಡಿ ಮಾಡ್ಬೇಕು, ನಾವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗ್ತದೆ. ಈ ರೀತಿ ನಾವು ಕೋಡ್ಗಳನ್ನ ಹಾಕಿದಾಗೆ ಹುಡುಕಿ ಓದಿದ್ರೆ ಕೀನ ಈ ರೀತಿ ಬಳಸಿದ್ರೆ ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತವೆ. ಬೈಬಲ್ಲೇ ಡಿಕ್ಷನರಿ. ಈಗ ಬೈಬಲ್ ವಾಕ್ಯಗಳನ್ನ ಘಟನೆಗಳನ್ನ ಯಾವ ರೀತಿ ಪರೀಕ್ಷಿಸಬೇಕು ಮತ್ತು ಯಾವ ವಿಧಾನದಲ್ಲಿ ದೇವರು ಬರೆದಿದ್ದಾರೆ, ಇಂಪಾರ್ಟೆಂಟ್ ವಿಷಯಗಳಿವು. ಕೀರ್ತನೆ ಹೇಳ್ತಾರೆ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಗಳಲ್ಲಿದ್ದಾವೆ. ನೋಡ್ರ ಎಷ್ಟು ಸೂಪರ್ ಆಗಿ ಹೇಳ್ತಾರೆ. ಹಂಗಾರೆ 7 ವಿಧಾನಗಳಲ್ಲಿ ದೇವರು ಏನ್ ಮಾಡಿದ್ದಾರೆ, ಬರೆದಿದ್ದಾರೆ. ಅವುಗಳನ್ನ ನಾವು ಒಂದು ವಾಕ್ಯ ಅರ್ಥ ಮಾಡ್ಕೊಳ್ಬೇಕು, ಒಂದು ದರ್ಶನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ 7 ಸಾರಿ ಅವುಗಳನ್ನ ಪುಟಕ್ಕೆ ಹಾಕ್ಬೇಕು. ಯಾವ ರೀತಿಯಲ್ಲಿ ಪುಟಕ್ಕೆ ಹಾಕ್ಬೇಕು, 7 ವಿಧಾನದಲ್ಲಿ ನಾವು ಪರೀಕ್ಷಿಸಬೇಕು ಒಂದು ವಾಕ್ಯನ. ಇದು ಯಾವ ವಿಧಾನದಲ್ಲಿ ದೇವರು ಬರೆದಿದ್ದಾರೆ, ಯಾವ ವಿಧಾನದಲ್ಲಿ ಇವರು
ನಮ್ಗೆ ಅರ್ಥ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. 7 ವಾಕ್ಯಗಳನ್ನು ಅಪ್ಲೈ ಮಾಡಿದಾಗ ಆ ವಾಕ್ಯ ಕೋಡ್ ನಮ್ಗೆ ಏನಾಗ್ತದೆ, ಓಪನ್ ಆಗ್ತದೆ ಮುದ್ರೆ. ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಒಂದು ವಾಕ್ಯನ ನಾವು ಈ ಫಾರ್ಮುಲಾವನ್ನ ಹಾಕಿದಾಗ ಆ ಒಂದು ಅಧ್ಯಾಯ, ಆ ಒಂದು ಘಟನೆ, ಆ ಒಂದು ವಿಷಯ, ಒಂದು ರಹಸ್ಯ ಮುದ್ರೆ ಓಪನ್ ಆಗ್ಬಿಡ್ತೈತಿ. ಹಂಗಾರೆ ಆ 7 ವಿಧಾನಗಳ್ಯಾವು ಅರ್ಥ ಮಾಡ್ಕೊಂಬಿಡೋಣ. ಮೊದಲನೇದು ಚಿಹ್ನೆಗಳು, ಅಂದ್ರೆ ಸೂಚನೆಗಳ ಮುಖಾಂತರ ಬರ್ದಿದ್ದಾರೆ. ಇದನ್ನ ಏನ್ ಮಾಡಿದಾರಂತೆ, ಚಿಹ್ನೆಗಳ ಮುಖಾಂತರ, ಸಿಂಬಲ್ ಆ ರೀತಿಯಲ್ಲಿ ಏನ್ ಮಾಡಿದಾರಂತೆ, ಹಾಕಿ ಬರ್ದಿದ್ದಾರೆ ಅಂತ ನಾವು ನೋಡ್ತೀವಿ. ಉದಾಹರಣೆಗೆ ಟ್ರಾಫಿಕ್ ರೂಲ್ಸ್ ಗಳನ್ನ ಲೋಕದಲ್ಲಿ ಏನ್ ಮಾಡಿದ್ದಾರೆ, ಪೊಲೀಸ್ನವರುಗಳು, ಸರ್ಕಾರ ಹಾಕಿದ್ದಾರೆ. ಇದು 1 ವೇ ಅಥವಾ ಯು ಟರ್ನ್ ತಗೊಬೇಕು, ಈ ರೂಟ್ ಹೋಗ್ಬೇಡ, ಈ ರೂಟಲ್ಲಿ ಹಂಸಿದೆ, ಇವೆಲ್ಲ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, ಇದು ಹಿಂಗೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಲ್ಲವ್ರ. ಅದೇ ರೀತಿ ಬೈಬಲ್ ಅಲ್ಲೂ ಚಿಹ್ನೆಗಳ ಮುಖಾಂತರ ಬರ್ದಿದಾರಂತೆ. ಉದಾಹರಣೆಗೆ ನಮ್ಗೆ ಪೂರ್ತಿ ಚಿಹ್ನೆಗಳ ರೂಪದಲ್ಲಿ ಬರ್ದಿರೋಂತ ಒಂದು ಪುಸ್ತಕ ಯಾವ್ದಪ್ಪ ಅಂದ್ರೆ ಪ್ರಕಟಣೆ ಅಧ್ಯಾಯ. ಇದು ಅರ್ಥ ಆಗ್ಬೇಕು ಅಂದ್ರೆ ದೇವರು ಯಾವ ತರ ಬರ್ದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ಅರ್ಥ ಆಗ್ಬಿಡ್ತದೆ. ಇವೆಲ್ಲ ಚಿಹ್ನೆಗಳ ಮುಖಾಂತರ ಬರ್ದಿಸಿ ಇಟ್ಟಿದ್ದಾರೆ. ಚಿಹ್ನೆಗಳು ಹೆಂಗಿರ್ತವೆ, ಉದಾಹರಣೆ ಒಂದೇ ಒಂದು ವಾಕ್ಯ ಸುಮ್ಮನೆ ನೋಡೋಣ. ಪ್ರಕಟಣೆ ಪೂರ್ತಿ ಚಿಹ್ನೆಗಳನ್ನೇ, 4ನೇ ಅಧ್ಯಾಯ ತಗೊಳ್ಳಿ, ದೇವರು ಯಾವ ರೀತಿ ಇದ್ದಾರೆ ಅನ್ನೋದಕ್ಕೆ ಚಿಹ್ನೆಗಳನ್ನ ಮುಖಾಂತರ ಬರ್ಸಿದ್ದಾರೆ. ಪ್ರಕಟಣೆ 1:1 ನಾವು ನೋಡ್ಬಿಟ್ರೆ, ಸಮುದ್ರದೊಳಗಿನಿಂದ ಒಂದು ಮೃಗ ಬಂತು, ಅದಕ್ಕೆ 10 ಕೊಂಬುಗಳಿದ್ವು ಅಂದ್ರೆ. ಈ ತರ ಮೃಗ ಪ್ರಾಣಿ ಎಲ್ಲಾದ್ರೂ ಬರ್ತತಾ ಅಥವಾ ಭೂಮಿ ಮೇಲೆ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಇದೇನು, ಚಿಹ್ನೆಗಳು. ಆ ಚಿಹ್ನೆಗಳನ್ನ ಮುಖಾಂತರ ನಾವೇನ್ ಮಾಡ್ಬೇಕು, ಆ ಕೊಂಬು ಅಂದ್ರೇನು, ಮೃಗ ಅಂದ್ರೇನು, ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವ್ರ ಯೋಜನೆ ಕಂಪ್ಲೀಟ್, ದೇವರ ಒಂದು ಅರ್ಥ ಏನು, ಅವ್ರ ಯೋಚನೆ ಚಿತ್ತ ಏನು, ಅವ್ರ ಆಲೋಚನೆಗಳೇನು ಅನ್ನೋದು ಅರ್ಥ ಆಗ್ಬಿಡ್ತದೆ. ಆ ಕೊಂಬುಗಳು ಪ್ರಾಣಿ ಮೇಲೆ ಎಲ್ಲೂ ಸಿಗೋದಿಲ್ಲ ಈ ತರ ಇರೋಂಥ ಸಿಂಬಲ್. ಇವು ಸಿಂಬಾಲಿಕ್ ಭಾಷೆ. ಇದು ಸಿಂಬಾಲಿಕ್ ಭಾಷೆಯಲ್ಲಿ ಬರ್ದ್ಬಿಟ್ಟಿದ್ದಾರೆ. ಹಂಗಂದ್ರೆ ಬೈಬಲ್ನಲ್ಲೇ ಹುಡುಕ್ಬೇಕು ನಾವು. ಆ ಸಿಂಬಾಲಿಕ್ನ ಬೈಬಲ್ನಲ್ಲೇ ಹುಡುಕಿದ್ರೆ ಅರ್ಥ ಆಗುತ್ತೆ. ಈಗ ಇಷ್ಟು ಒಂದು ಸಿಂಪಲ್ ಹೇಳಿದೀನಿ ಉದಾಹರಣೆನ. ಮುಂದೆ ಎಲ್ಲಾನು ಬೈಬಲ್ನ ಎಲ್ಲ ಒಂದು ಸಿಂಬಾಲಿಕ್ ಅಲ್ಲಿ ಏನೇನಿದಾವೆ ಎಲ್ಲ ಅರ್ಥನ ಮುಂದಿನ ಪಾಠಗಳನ್ನ ನೋಡೋಣ. ಈಗ ನೆಕ್ಸ್ಟ್ 2ನೇ ವಿಧಾನ. ಕೆಲವು ವಾಕ್ಯಗಳನ್ನ ಏನಂತಲ್ಲಿ ಬರ್ದಿದ್ದಾರೆ ಅಂದ್ರೆ ಸಾಂಕೇತಿಕ ಭಾಷೆಗಳಲ್ಲಿ ಬರ್ದಿದ್ದಾರೆ, ಫಿಗರೇಟಿವ್ ಲ್ಯಾಂಗ್ವೇಜ್. ಅದರಲ್ಲಿ ಆ ರೂಪದಲ್ಲಿ ಏನ್ ಮಾಡಿದ್ದಾರೆ, ಬರ್ಸಿಟ್ಟಿದ್ದಾರೆ. ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ, ಎಲ್ಲ ಕೊಡಕ್ಕೆ ಸಮಯ ಇಲ್ಲ. ಆದ್ರಿಂದ ಯಾಕೊಬ್ಬ 4:5 ನೀವು ಹೊಲಗಳನ್ನು ಕುಯ್ದವರಲ್ಲ ಕೂಲಿಗಳನ್ನು ಹಿಡ್ಕೊಂಡ್ಬಿಟ್ಟಿದ್ದೀರಾ. ಅಂದ್ರೆ ಕೂಲಿ ಆಳುಗಳು ಹೊಲ ಕುಯ್ದಿದಾರಲ್ಲ, ಅವ್ರ ಕೂಲಿನೇ ಹಿಡ್ಕೊಂಡ್ಬಿಟ್ಟಿದ್ದೀರಾ, ಆ ಕೂಲಿ ನನ್ನನ್ನ ಕೂಗ್ತಾ ಇದೆ ಅಂತ ಬರೀತಾರೆ ದೇವರು. ನೋಡಿ ಹೆಂಗೆ, ಯಾವ ರೀತಿ ಬರ್ದಿದ್ದಾರೆ, ಸಿಂಬಾಲಿಕ್ ಲ್ಯಾಂಗ್ವೇಜ್. ಅದೇ ತರ ಆ ಬೇಲನ್ನ ರಕ್ತ ನನ್ನನ್ನ ಕೂಗ್ತದೆ ಅಂತಾರೆ. ರಕ್ತ ಎಲ್ಲಾದ್ರೂ ಕೂಗ್ಲಿಕ್ಕೆ ಸಾಧ್ಯನಾ? ಇದೆಲ್ಲ ಫಿಗರೇಟಿವ್ ಲ್ಯಾಂಗ್ವೇಜ್ ಅಲ್ಲಿ, ಸಾಂಕೇತಿಕ ಭಾಷೆಯಲ್ಲಿ ಏನಾಗಿದೆ, ದೇವ್ರು ಬರ್ಸಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ಇದ್ರೆ ದೇವ್ರ ಯೋಜನೆ ಖಂಡಿತ ಅರ್ಥ ಆಗಲ್ಲ. ಕೃಷ್ಣನಲ್ಲಿ ಪ್ರೀತಿ ಸಹೋದರಗಳೇ, ಈಗ ಮಕ್ಕಳಿಗೆ ಹೊಡೆದಾಗ ತಾಯಿ ಕರುಳು ಏನಾಗ್ತದೆ, ಚುರುಕ್ ಅಂತದೆ. ಇದೇನೆ ಫಿಗರೇಟಿವ್ ಲ್ಯಾಂಗ್ವೇಜ್, ತಾಯಿಯ ಕರುಳು ಅಂತೀವಿ. ಹಂಗಂದ್ರೆ ಮರುಗುವಂಥದ್ದು. ಅಂದ್ರೆ ಏಬೇಲನ ರಕ್ತ ಏನಂತ ಕರೀತು, ಕಾಯಿನ ನನ್ನನ್ನ ಕೊಂದಾಕ್ಬಿಟ್ಟ ಅವ್ರಿಗೆ ಮುಯಿ ತೀರಿಸುವಂತ ಫೀಲಿಂಗ್ ಅದು ಕೂಗ್ತಾ ಇದೆ ಅಂತ ದೇವ್ರಿಗೆ. ಆ ರೀತಿಯಲ್ಲಿ ಆ ಭಾಷೆನಲ್ಲಿ ಹಾಕಿ ಬರ್ದಿದ್ದಾರೆ ಬೈಬಲ್. ಇವನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂದ್ರೆ ಈ ವಾಕ್ಯ ಸಿಂಬಾಲಿಕಲ್ ಇದೆಯಾ, ಸಾಂಕೇತಿಕ ಭಾಷೆಯಲ್ಲಿದ್ದ, ಸೂಚನೆ ತರ ಬರ್ದಿದ್ಯಾ, ಇವುಗಳನ್ನ ನಾವು 7 ಫಾರ್ಮುಲಾಗಳನ್ನ ಇದಕ್ಕೆ ಅಪ್ಲೈ ಮಾಡಿದ್ರೆ ಇದು ಯಾವ ಭಾಷೆ ಅನ್ನೋದು ಈಸಿಯಾಗಿ ಅರ್ಥ ಆಗ್ಬಿಡ್ತದೆ. ನೋಡ್ರಿ ಎಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡ್ತದೆ. ನೆಕ್ಸ್ಟ್ 3ನೇ ಒಂದು ವಿಧಾನ ಯಾವ ರೀತಿ ದೇವರು ಬರ್ಸಿದ್ದಾರೆ ಅಂದ್ರೆ ಸಾಮ್ಯಗಳ ರೂಪದಲ್ಲಿ ಬರ್ದಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲೂ ಹಲವಾರು ಸಾಮ್ಯಗಳಿದಾವೆ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತರು ಸಾಮ್ಯವಿಲ್ಲದಲ್ಲಿ ಒಂದು ನಾನು ಮಾತಾಡಿಲ್ಲ ಅನ್ಬಿಟ್ರು. ಅದ್ರಲ್ಲಿ ನಾವು ಮುಖ್ಯವಾಗಿ 39 ಸಾಮ್ಯಗಳನ್ನ ನಾವೇನ್ ಮಾಡ್ಬೋದು, ಮೈನ್ ನಾವು ನೋಡ್ಬಿಟ್ರೆ ನಮ್ಗೆ ಎಲ್ರಿಗೂ ಖಂಡಿತ ಸಾಮ್ಯಗಳೆಲ್ಲ ಗೊತ್ತಿದಾವೆ. ಉದಾಹರಣೆಗೆ ಸಾಸಿವೆ ಕಾಳು ಸಾಮ್ಯ, ಒಬ್ಬನು ಹೊಲದಲ್ಲಿ ಹಾಕಿದ, ಅದು ಏನಾಯ್ತಂತದ್ದು ಸಾಸಿವೆ ಕಾಳು. 13 ಮತ್ತಾಯ 13:4 ಹೇಳ್ತಾರೆ, ಅದು ಮರ ಹಾಕ್ಬಿಟ್ಟು ಬೆಳೆದ್ಬಿಡ್ತು, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳು ಬಂದು ಅದರಲ್ಲಿ ಗೂಡು ಮಾಡ್ಕೊಂಡ್ಬಿಟ್ಟು ಅಂತಾರೆ. ಅಂದ್ರೆ ಸಾಸಿವೆ ಗಿಡ ಆಗ್ಲಿ ಅಂತಾನೆ ಎಲ್ಲರೂ ಹಾಕೋದು, ಮರ ಆಗ್ಲಿ ಅಂತ ಯಾರು ಹಾಕಲ್ಲ. ಮರ ಹಾಕ್ಬಿಟ್ರೆ ಅಲ್ಲಿ ಬೆಳೆನೇ ಬೆಳೆಯಕ್ ಆಗೋದಿಲ್ಲ. ಆದ್ರೆ ಇದೇನಾಗ್ಬಿಡ್ತಂತೆ, ಮರ ಆಗ್ಬಿಡ್ತು. ಅಲ್ಲಿಗೆ ಅರ್ಥ ಏನು, ಇಷ್ಟ ಇಲ್ದಂಗೆ ಬೆಳೆದ್ಬಿಡ್ತದು. ಅಂದ್ರೆ ಅಬ್ನಾರ್ಮಲ್ ಆಗಿ ಬೆಳೆದ್ಬಿಡ್ತು, ಬೆಳಿಬಾರ್ದಂತ ರೀತಿಯಲ್ಲಿ ಬೆಳೆದ್ಬಿಡ್ತು. ಏನಪ್ಪ ಇದು, ಇದರ ಅರ್ಥ ಏನು ಅಂದ್ರೆ ಇಷ್ಟೇ ಸಿಂಪಲ್. ಇದರ ಅರ್ಥ ಹೊಲ ಅಂದ್ರೆ ನಮ್ಮ ಹೃದಯ, ಸಾಸಿವೆ ಕಾಳು ಅಂದ್ರೆ ದೇವರ ವಾಕ್ಯ, ಅದು ಗಿಡ ಆಗ್ಬೇಕು ಅಂದ್ರೆ ದೇವರ ಸಂಕಲ್ಪ, ದೇವರ ಚಿತ್ತ. ಕ್ರೈಸ್ತ ಒಂದು ಸಮುದಾಯ ಧರ್ಮ ಅದು ಚಿಕ್ಕದಾಗಿ ಇರ್ಬೇಕದು. ಅದು ಇಡೀ ಲೋಕಕ್ಕೆ ಬೆಳಕು ಕೊಡುವಂತ ರೀತಿಯಲ್ಲಿ ಇರಬೇಕು. ಅದು ಪವಿತ್ರವಾಗಿ ಪರಿಶುದ್ಧವಾಗಿ ಇರಬೇಕು ಅನ್ನುವಂಥದ್ದು ದೇವರ ಚಿತ್ತ.
ಆದ್ರೆ ಇದು ಏನಾಗ್ಬಿಡ್ತಪ್ಪ ಅಂದ್ರೆ ಎಮ್ಮರವಾಗಿ ಬೆಳೆದ್ಬಿಡ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿ ದೊಡ್ಡ ಮರದ ತರ ಆವರಿಸ್ಕೊಂಡ್ಬಿಟ್ಟಿದೆ ಇವತ್ತು. ಅದು ದೇವರಿಗೆ ಏನಾಗಿಲ್ಲ, ಇಷ್ಟ ಆಗ್ದಲೇ ಇರೋ ರೀತಿಯಲ್ಲಿ ತಾನೇ ಅಬ್ನಾರ್ಮಲ್ ಆಗಿ ಬೆಳೆದ್ ನಿಂತ್ಬಿಟ್ಟದ ಇವಾಗ. ಅದರಲ್ಲಿ ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳು ಬಂದು ಗೂಡು ಮಾಡ್ಕೊಂಡ್ಬಿಟ್ಟವ ಅಂತಂದ್ರೆ, ಹಕ್ಕಿಗಳು ಮರಗಳಲ್ಲೇ ದೊಡ್ಡ ದೊಡ್ಡ ಮರಗಳಲ್ಲಿ ಗೂಡು ಮಾಡ್ಕೊಳ್ತವೆ. ಹಕ್ಕಿಗಳು ಅಂದ್ರೆ ಸತ್ಯವೇದದಲ್ಲಿ ಏನಪ್ಪಾ ಅಂದ್ರೆ ಸೈತಾನ ಪ್ಲಸ್ ಅವನ ಸಹಚರರಿಗೆ ಇದು ಸೂಚನೆ, ಇದು ಪ್ರಕಟಣೆಯಲ್ಲಿದೆ. ನಾನು ಮುಂದೆ ವಾಕ್ಯಗಳನ್ನೆಲ್ಲ ಕೊಟ್ಟು ನಿಮ್ಗೆ ಏನ್ ಮಾಡ್ತೀನಿ ಹೇಳ್ತೀನಿ. ಹಕ್ಕಿಗಳು ಅಂದ್ರೆ ಸೈತಾನನು ಮತ್ತು ಅವನ ಸಹಚರರು ಅಂದ್ರೆ ನೋಡಿ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದನ್ನ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾಗಿದೆ. ಹಕ್ಕಿಗಳು ಎಲ್ಲಿ ಬಂದು ಕುತ್ಕೊಂಡವೆ? ಮರಗಳಲ್ಲಿ. ಆ ಮರ ಯಾವುದು? ಕ್ರಿಶ್ಚಿಯನ್ ಧರ್ಮ, ಕ್ರಿಶ್ಚಿಯನಿಟಿ, ಕ್ರಿಶ್ಚಿಯನ್ ಸಮುದಾಯ. ನೋಡಿ, ಲೋಕ ಎಲ್ಲ ಅವನ ಕೈ ಕೆಳಗಡೆ ಇದೆ, ಸೈತನ್ ಕೈ ಕೆಳಗಡೆ. ಲೋಕದ ಜನಗಳು ಆಲ್ರೆಡಿ ಇದ್ದಾರೆ, ಅವ್ರ ಹತ್ರ ಅವನು ಏನು ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಅವನು ಇಷ್ಟದಂಗೆ ಲೋಕ ಎಲ್ಲ ನಡೀತಾ ಇದೆ. ಈಗ ಅವನ ಟಾರ್ಗೆಟ್ ಯಾವುದು ಅಂದ್ರೆ ಕ್ರಿಸ್ತನ ಶಿಷ್ಯರುಗಳು, ಹಿಂಬಾಲಕರನ್ನ ಬೀಳ್ಸೋದು ಮಾತ್ರನೇ. ಹಾಗಾದ್ರೆ ಅವನು ಎಲ್ಲಿ ಬಂದು ಕುಂತಿದ್ದಾನೆ ಗೊತ್ತಾ? ಕ್ರೈಸ್ತ ಸಮುದಾಯಗಳಲ್ಲಿ, ಸಭೆಗಳಲ್ಲೇ ಬಂದು ಕುತ್ಕೊಂಡಿದ್ದಾನೆ. ನಂಬ್ತೀರಾ? ನಂಬಕ್ ಚಾನ್ಸೇ ಇಲ್ಲ. ಸೈತಾನ್ ಕಟ್ಟಾಕ್ಬಿಡ್ತೀವಿ, ಸೈತಾನ್ ಓಡಿಸ್ಬಿಡ್ತೀನಿ, ಸೈತಾನ್ ಬಂಧಿಸ್ಬಿಡ್ತೀನಿ. ಹಂಗಾರೆ ಅವ್ನ ಬಿಡುಗಡೆ ಯಾವಾಗ ಆಗ್ತಾನೆ? ಹಂಗಾರೆ ಅವನೇ ಬಿಡ್ಸ್ಕೊಂಡು ಹೋಗ್ಬಿಟ್ಟನ? ಎಷ್ಟು ಸುಳ್ಳು ಬೋಧನೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಕ್ರೈಸ್ತ ಸಮುದಾಯಗಳು. ಸೈತಾನ್ ಬಂಧಿಸ್ಬಿಟ್ಟೆ, ಕಟ್ಟುಬಿಟ್ಟೆ ಅಂತಾರೆ. ಹಂಗಾರೆ ಯಾವಾಗ ಬಿಡಿಸ್ಕೊಂಡ ಅವನು? ಬೆಳಿಗ್ಗೆ ಕಟ್ಟಾಕ್ತಾರೆ ಸಭೆನಾಗೆ, ಸಾಯಂಕಾಲ ಹೋಗಿ ಬಾರಲ್ಲಿ ಕುಂತ್ಕೊಂಡು ಕುಡಿತಾ ಇರ್ತಾರೆ. ಹಂಗೆ ಸಾಯಂಕಾಲನೇ ಬಿಡಿಸ್ಕೊಂಡ್ಬಿಟ್ಟ. ಯಾರು ಅವನೇ ಬಿಡಿಸ್ನ? ಇವ್ರು ಬಿಡಿಸಿದ್ರ? ಎಷ್ಟು ತಪ್ಪಾದ ಬೋಧನೆಗಳನ್ನು ಮಾಡಿ ಕೆಡಿಸ್ತಾ ಇದಾರೆ, ಯೋಚನೆ ಮಾಡ್ಬೇಕಾಗಿದೆ ನಾವು. ಆಮೇಲೆ ಅವನಿಗೆ ದೇವರಿಗೆ ಕ್ರೈಸ್ತರು ಮಾತ್ರ ಟಾರ್ಗೆಟ್. ಅಲ್ಲಿಗೆ ಬಂದು ದೇವರಿಗೆ ವಿರುದ್ಧವಾದಂತಹ ಉಪದೇಶಗಳನ್ನ ಮಾಡುವುದರ ಮುಖಾಂತರ ಇಡೀ ಸಮುದಾಯವನ್ನ ಬೀಳ್ಸೋದಕ್ಕೆ ಅವನು ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಅದರಿಂದ ನಾವು ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಇವನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂದ್ರೆ 24x7 ಕೆಲಸ. ಎನಿ ಟೈಮ್ ಇವನು ರಾತ್ರಿ ಹಗಲು ಕಾಯ್ತಾ ಇರ್ತಾನೆ. ಅವ್ರ ಬಾಯಿಂದ ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ನಡೆಗಳು, ಕೆಟ್ಟ ನುಡಿಗಳು. ಒಂದು ಸಣ್ಣ ನುಡಿ ಬಂತು ಅಂದ್ರೆ ದೇವರ ವಿಷಯದಲ್ಲಿ ಅವನು ಬಿದ್ದು ಹೋದಂಗೆ, ಕೆಟ್ಟು ಹೋದಂಗೆ. ನಾನು ಸಣ್ಣ ಪಾಪ, ಆನೆ ಕದ್ರುನು ಕಳ್ಳನೆ, ಅಡಿಕೆ ಕದ್ರುನು ಕಳ್ಳನೆ. ಈಗ ಅರ್ಥ ಮಾಡ್ಕೊಂಬಿಡ್ರಿ ಎಷ್ಟು ಪಾಪಗಳನ್ನ ಮಾಡ್ತಾ ಇದ್ದಾರೆ ಅಂತ. ಕ್ರೈಸ್ತರನ್ನೆಲ್ಲ ಬೀಳಿಸ್ತಾ ಹೋಗ್ತಾನೆ ಒಂದೊಂದೇ. ಅವನ ದೃಷ್ಟಿನಲ್ಲಿ ಬೀಳಿಸ್ಬಿಟ್ರೆ ದೇವರ ದೃಷ್ಟಿನಲ್ಲಿ ಬಿದ್ದೋದಂಗೆ ಆಗ್ಬಿಡ್ತೀವಿ ನಾವು. ಮತ್ತೆ ನಾವು ಎದ್ದು ಬೆಳಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ್ದು ಸುಳ್ಳು. ಯೋಚನೆ ಮಾಡಲ್ಲ, ಎಲ್ಲವನ್ನ ತಿಳ್ಕೊಂಡು ಎಲ್ಲವನ್ನ ಕಲಬೆರಕೆ ಮಾಡಿ ನಾವು ಯಾವ ರೀತಿ ಯಾಮಾರಿಸ್ತಾ ಇದೀವಿ, ಮೋಸ ಹೋಗ್ತಾ ಇದೀವಿ ಅನ್ನೋದಂತ್ರ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ಉದಾಹರಣೆಗೆ ಟಿವಿ, ಮೊಬೈಲ್ಗಳಲ್ಲಿ ಬರೀ ಕಲ್ಪನೆ ವಿಷಯಗಳಲ್ಲಿ ಇವನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ, ಮುಳುಗಿ ಹೋಗಿ ಸೈತಾನನ ಅಧೀನದಲ್ಲಿ ನಾವಾಗ ನಮ್ಗೆ ಗೊತ್ತಿಲ್ಲದೆ ಯಾಮಾರಿಸಿ ಹೋಗ್ತಾ ಇದೀವಿ. ಆದ್ರೆ ಅವನನ್ನು ಕಟ್ಟಾಕೋದು ಯಾರ ಕೈಲಿ ಆಗಲ್ಲ. ಯೇಸು ಕ್ರಿಸ್ತರು 1000 ವರ್ಷಕ್ಕೆ ಮುಂಚೆ ಅವನನ್ನ ಕಟ್ಟಾಕ್ತಾರೆ. ಇದನ್ನ ಸಭಾಪಾಲಕರು ಕಟ್ಟಾಕ್ಬಿಡ್ತಾರೆ ಅಂತ ಎಲ್ಲಾದ್ರೂ ವಾಕ್ಯ ಇದೆಯಾ? ಅಥವಾ ವಿಶ್ವಾಸಿ ಕಟ್ಟುಬಿಡ್ತಾನೆ ಅಂತ ಎಲ್ಲಾದ್ರೂ ವಾಕ್ಯ ಇದೆಯಾ? ಅದನ್ನ ವಾಕ್ಯಗಳು ಇದಾವೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವ ಕಾಲದಲ್ಲಿ ಶೀಘ್ರವಾಗಿ ಸೈತಾನ್ನ ನಿಮ್ ಕಾಲ ಕೆಳಗೆ ಹಾಕಿ ತುಳಿಸ್ಬಿಡ್ತೀನಿ ಅಂತ ರೋಮಾಪುರ 16:20 ಹೇಳ್ತಾರೆ. ಅದು ಇನ್ನು ಬಂದಿಲ್ಲ. ಅದು ಸಭೆ ಕಂಪ್ಲೀಟ್ ಆಗಿ, ಸಭೆ ಅಂತಂದ್ರೆ ಅದು ಪರ್ಟಿಕ್ಯುಲರ್ ಇಷ್ಟು ಜನ ಅಂತಾನೆ ಬೈಬಲ್ ಅಲ್ಲಿ ಇದಾವೆ. ಅದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅವ್ರು ಮಾತ್ರನೇ ಬಂಧಿಸೋದಕ್ಕೆ ಸಾಧ್ಯ. ಎಲ್ಲಾರು ಇದನ್ನ ಬಂಧಿಸೋದಕ್ಕೆ, ಸೈತಾನ್ ಬಂಧಿಸಕ್ ಅವನೇನು ಕಳ್ಳ ಅಲ್ಲ, ಅಥವಾ ಕೈಗೆ ಸಿಗೋ ತರ ಸಿಗೋಂತ ವಸ್ತುನೂ ಅಲ್ಲ, ಪ್ರಾಣಿನೂ ಅಲ್ಲ ಅದು. ಆಮೇಲೆ ಇವೆಲ್ಲ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಕಟ್ಟಾಕಂಥದ್ದು ಅನ್ನೋಂಥ ವಿಷಯಗಳು. 4ನೇ ವಿಷಯದಲ್ಲಿ ಛಾಯೆ ಮತ್ತು ನಿಜವಾದ ಸಂಗತಿ, ಈ ರೀತಿನಲ್ಲೂ ಬರೆದಿದ್ದಾರೆ. ಟೈಪ್ ಅಂಡ್ ಆಂಟಿ ಟೈಪ್ ಅಂತ ನಾವು ಇಂಪಾರ್ಟೆಂಟ್ ಆಗಿ ಕರಿತೀವಿ. ನೆರಳು ಅಥವಾ ಜೆರಾಕ್ಸ್, ಒರಿಜಿನಲ್ ಮತ್ತೆ ಜೆರಾಕ್ಸ್ ರೂಪದಲ್ಲಿ ಏನಾಗಿದ್ದಾರೆ ಬರೆದಿದ್ದಾರೆ. ಒರಿಜಿನಲ್ ಯಾವುದು, ಜೆರಾಕ್ಸ್ ಯಾವುದು ಅರ್ಥ ಮಾಡ್ಕೊಂಡಲ್ಲಿ ಯಾವ್ದಾದ್ರು ತುಂಬಾ ಯಾಮರ್ಸ್ತೀವಿ. ಇವತ್ತು ಜೆರಾಕ್ಸ್ ಡೂಪ್ಲಿಕೇಟ್ಗಳು ನೋಡಿ ಮೋಸ ಹೋಗುವಂಥವ್ರು ತುಂಬಾ ಅಧಿಕವಾಗಿ ಇದ್ದಾರೆ. ಇಬ್ರಿಯ 10:1 ಒಂದೇ ಒಂದು ಉದಾಹರಣೆಯನ್ನ ನಾವು ನೋಡೋಣ. ಧರ್ಮಶಾಸ್ತ್ರವೆಲ್ಲ ನೆರಳಿನೋಪಾದಿಯಲ್ಲಿ, ಛಾಯೆಯೋಪಾದಿಯಲ್ಲಿದೆ. ಹಂಗಾರೆ ಇಡೀ ಬೈಬಲ್ ಅಲ್ಲಿ ಸತ್ಯವೇದ ಹಳೆ ಒಡಂಬಡಿಕೆ ಕಂಪ್ಲೀಟ್ ನೆರಳಂತೆ. ಹಂಗಾರೆ ಒರಿಜಿನಲ್ ಯಾವ್ದಪ್ಪ ಅಂದ್ರೆ ಹೊಸ ಒಡಂಬಡಿಕೆ. ನೋಡಿ, ಹೊಸ ಒಡಂಬಡಿಕೆ ಇಲ್ದಲೆ ಹಳೆ ಒಡಂಬಡಿಕೆ ಅರ್ಥ ಆಗಲ್ಲ. ನೋಡಿ, ಎಲ್ಲರಿಗೂ ಎಷ್ಟೋ ಜನಗಳಿಗೆ ಈ ವಿಷಯ ಸತ್ಯಗಳು ಗೊತ್ತಿಲ್ಲ. ಏನಂದ್ರೆ ಹಳೆ ಒಡಂಬಡಿಕೆ ಬೇಕಾಗಿಲ್ಲ, ಅದು ಹಳೆ ಸಂಪ್ರದಾಯ, ನಮ್ಗೆ ಯೇಸು ಕ್ರಿಸ್ತರು ಮಾತ್ರನೇ ಸಾಕು ಅನ್ನುವಂಥದ್ದು ತಪ್ಪು ಕಲ್ಪನೆ. ಸತ್ಯವೇದನೆ ಹೇಳ್ತಾರೆ, ಬೈಬಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ, ಧರ್ಮಶಾಸ್ತ್ರವೆಲ್ಲ ನೆರಳಾಗಿ ಛಾಯೆಯಾಗಿ ಬರೆದಿದೆ. ಆಮೇಲೆ ಮೊದಲನೇ 5 ಪುಸ್ತಕಗಳನ್ನ ಧರ್ಮಶಾಸ್ತ್ರ ಅಂತ ಕರೀತಾರೆ ಹೊಸ ಒಡಂಬಡಿಕೆಯಲ್ಲಿ. ಇದನ್ನ ಉದಾಹರಣೆಗೆ
ಒಂದು ಉದಾಹರಣೆಯನ್ನ ನೋಡೋಣ ಯಾವ ರೀತಿ ಅಂತಂದ್ರೆ, ಯೋಹಾನ 3:14 ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆ ಆ ದಿನ ಅಡವಿಯಲ್ಲಿ ತಾಮ್ರದ ಸರ್ಪವನ್ನು ಎತ್ತರದಲ್ಲಿ ಇಟ್ಟಾಗೆ ಅದನ್ನು ನೋಡಿದವರೆಲ್ಲ ಬದುಕೊಂಡ್ರಲ್ಲ. ಅದೇ ರೀತಿ ಇವತ್ತು ಬದುಕೊಳ್ಬೇಕು ಅಂತಂದ್ರೆ ಹೇಳ್ತಾರೇನು, ಯೇಸು ಕ್ರಿಸ್ತನನ್ನ ಇವತ್ತು ನಾವು ಎತ್ತರದಲ್ಲಿ ಇಡಬೇಕಾಗುತ್ತೆ ಬದುಕೊಳ್ಬೇಕು ಅಂದ್ರೆ ಅಂತ ಹೇಳ್ತಾರೆ. ಇಲ್ಲಿ ಮೋಶೆ ಯೇಸು ಕ್ರಿಸ್ತರಿಗೆ ನೆರಳಾಗಿದ್ದಾರೆ. ಹೆಂಗೆ ಅಂತ ಅಂದ್ರೆ, ಮೋಶೆ ಐಗುಪ್ತದಿಂದ ಇಸ್ರೇಲರ್ನ ಹೆಂಗೆ ಬಿಡಿಸ್ಕೊಂಡು ಬಂದ್ರೋ ಅದೇ ರೀತಿ ಯೇಸು ಕ್ರಿಸ್ತರು ಐಗುಪ್ತ ಅಂದ್ರೆ ಈ ಲೋಕದಿಂದ ನಮ್ಮನ್ನ ಬಿಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಮೋಶೆ ಕ್ರಿಸ್ತನಿಗೆ ಹೋಲಿಕೆಯಾಗಿದ್ದಾರೆ, ನೆರಳಾಗಿ ಇದ್ದಾರೆ, ಮಾದರಿ ಅಂತ ಜೆರಾಕ್ಸ್ ಅಂತ ನಾವ್ ಹೇಳ್ಬೋದು. ಆ ತಾಮ್ರದ ಸರ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ, ತಾಮ್ರ ಅಂದ್ರೆ ಸತ್ಯವೇದದಲ್ಲಿ ಪರಿಪೂರ್ಣವಾದ ಮನುಷ್ಯನಿಗೆ ಹೋಲಿಕೆ. ಅಂದ್ರೆ ಚಿನ್ನ ದೈವಿಕತ್ವಕ್ಕೆ ಹೋಲಿಕೆಯನ್ನ ನಾವು ಮಾಡ್ತೀವಿ ಸತ್ಯವೇದದಲ್ಲಿ. ತಾಮ್ರ ಚಿನ್ನದ ತರನೇ ಇರ್ತದೆ, ಅದು ಡೂಪ್ಲಿಕೇಟ್. ಅದು ನೋಡಿದ್ರ, ಅರ್ಥ ಮಾಡ್ಕೊಂಡ್ರ? ಆ ರೀತಿ ಹೋಲಿಕೆಯಾಗಿ ಬರೆದಿದ್ದಾರೆ. ಅದೇ ರೀತಿ ಯೇಸು ಕ್ರಿಸ್ತರು ಇವತ್ತು ಆ ಒಂದು ತಾಮ್ರದ ಸರ್ಪ ನೋಡಿ ಹೆಂಗ್ ಬದುಕೊಂಡ್ರು, ಅದೇ ರೀತಿ ಇವತ್ತು ಕ್ರಿಸ್ತನನ್ನ ನೋಡ್ಬೇಕು ಅಂದ್ರೆ ಈ ಮನುಷ್ಯ ಪಾಪ ಮಾಡಿ ಮರಣಕ್ಕೆ ಹೋದ ಅನ್ನುವಂಥದ್ದನ್ನ ಆ ತಾಮ್ರದ ಸರ್ಪದಲ್ಲಿ ನಾವು ಏನ್ ಮಾಡ್ಬೋದು, ನೋಡ್ಬೋದು. ಅದೇ ರೀತಿ ಯೇಸು ಕ್ರಿಸ್ತರು ನಮ್ಮ ಪಾಪಕ್ಕೋಸ್ಕರ ಬಲಿಯಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನವಿಟ್ಟು ಅದನ್ನ ಉಚ್ಚ ಮಟ್ಟದಲ್ಲಿ, ಉನ್ನತವಾದಂತ ಮಟ್ಟದಲ್ಲಿ ನಾವು ಇವತ್ತು ಅರ್ಥ ಮಾಡ್ಕೊಂಡ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತೈತೆ. ನಮಗೋಸ್ಕರ ಅವರು ಬಲಿಯಾಗಿದ್ದಾರೆ ಅನ್ನೋಂಥದ್ದನ್ನ ನೋಡಿ ಈ ರೀತಿ ಛಾಯೆ ಅಥವಾ ನೆರಳಿನ ರೂಪದಲ್ಲಿ ಬರೆದಿದ್ದಾರೆ. ಹೀಗೆ ಅನೇಕ ವಿಷಯಗಳು, ವ್ಯಕ್ತಿಗಳು, ಅವರ ಜೀವಿತದಲ್ಲಿ ನಡೆದಂತಹ ಘಟನೆಗಳು, ದಾವೀದ, ಅಬ್ರಹಾಮ, ಇಸಾಕ, ಯಾಕೋಬ, ಯೂಸೇಫ, ಇವರೆಲ್ಲ ಯಾರಿಗೆ ಯಾವ ಕಾಲದಲ್ಲಿ ಛಾಯೆಯಾಗಿ ನೆರಳಾಗಿದ್ದಾರೆ ಅನ್ನೋದನ್ನ ಸತ್ಯವೇದದಲ್ಲಿದ್ದಾವೆ. ಇವು ಮುಂದಿನ ಪಾಠಗಳಲ್ಲಿ ಎಲ್ಲ ನೋಡ್ಕೊಂಡು ಎಲ್ಲ ಕಂಪ್ಲೀಟ್ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ, ದೇವರು ಸಹಾಯ ಮಾಡ್ತಾರೆ. ಈಗ ನೆಕ್ಸ್ಟ್ ಇನ್ನೊಂದು ವಾಕ್ಯನೂ ನೋಡ್ಬೋದು. ಕೊಲಸ್ಯ 2:17 ಬರಬೇಕಾದಂತ ಕಾರ್ಯಗಳಿಗೆ ಇವೆಲ್ಲ ಛಾಯೆಯಾಗಿವೆ ಅಂತ ಬರೆದ್ಬಿಟ್ಟವ್ರೆ. ನೋಡಿ, ಹಬ್ಬ, ಸಬ್ಬತ್ ದಿನ, ಅಮಾವಾಸ್ಯೆ ಇವೆಲ್ಲ ಏನಂತೆ ಬರಬೇಕಾದಂತ ಯೇಸು ಕ್ರಿಸ್ತನ ವಿಷಯದಲ್ಲಿ, ಜೀವನದಲ್ಲಿ ನಡೀತಾ ಇರುವಂತಹ ವಿಷಯಗಳಿಗೆ ಇವೇನಾಗಿವೆ ಅಂತ, ಇವು ನೆರಳಾಗಿವೆ. ಇವು ಒರಿಜಿನಲ್ ಅಲ್ಲ. ಸಬ್ಬತ್ ದಿನ ಒರಿಜಿನಲ್ ಅಲ್ಲ, ನಿಜವಾದ ಸಬ್ಬತ್ ದಿನ ಬೇರೆ ಇದೆ, ನಿಜವಾದ ಹಬ್ಬಗಳು ಬೇರೆ ಇದಾವೆ, ನಿಜವಾದಂತ ಒಂದು ಸಂತೋಷ ಸಮಾಧಾನಗಳು ಅವೆಲ್ಲ ಏನು, ಇವೆಲ್ಲ ಛಾಯೆಯಾಗಿ ಬರ್ದವೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುವು ಅಂತಂದ್ರೆ ಅಲ್ಲೇ ಹೇಳ್ತಾರೆ ನೆಕ್ಸ್ಟ್, ತಿನ್ನೋದು, ಕುಡಿಯೋದು, ಪಸ್ಕ, ಹುಳಿ ಇಲ್ಲದ ರೊಟ್ಟಿ, ಅಮಾವಾಸ್ಯೆಗಳು ಇವೆಲ್ಲ ಸುವಾರ್ತಾಯುಗದಲ್ಲಿ ಕ್ರಿಸ್ತನ 1000 ವರ್ಷದಲ್ಲಿ ನಡೆಯುವಂತಹ ವಿಷಯಗಳಿಗೆ ಇವು ನೆರಳಾಗಿದ್ದಾವೆ. ಹಂಗಾರೆ ನೋಡಿ, ಅರ್ಥ ಮಾಡ್ಕೊಬೇಕು ನಾವು. ಈ ತರ ದೇವ್ರು ಬರೆದ್ರೆ ಯಾರಿಗೆ ಅರ್ಥ ಆಗ್ತತೆ? ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ದೇವರು ಯಾವ ರೀತಿ ಬರೆದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಟೈಪ್, ಆಂಟಿ ಟೈಪ್. ಅಲ್ಲೇ ಹೇಳ್ತಾರೆ ಇವುಗಳ ನಿಜ ಸ್ವರೂಪ ಕ್ರಿಸ್ತನೇ ಅಂದ್ಬಿಡ್ತಾರೆ. ಕೊಲಸ್ಯ 2:17 ಮುಂದೆ ಹೋದ್ರೆ ನಿಜ ಸ್ವರೂಪ ಯಾವ್ದಂತೆ, ಈ ಒರಿಜಿನಲ್ಲು ಯೇಸು ಕ್ರಿಸ್ತರೇ ಅಂದ್ಬಿಟ್ರು. ಹೀಗೆ ಸತ್ಯವೇದ ಬರೆದಿದ್ದಾರೆ. ನಾವು ಹಂಗೆ ಓದಿದ್ರೆ ಮಾತ್ರ ಯೋಜನೆ, ದೇವರ ಚಿತ್ತ ಅರ್ಥ ಆಗ್ತತೆ. ನೆಕ್ಸ್ಟ್ 5ನೇ ವಿಧಾನ, ದರ್ಶನಗಳು ಮತ್ತು ಕನಸುಗಳ ರೂಪದಲ್ಲಿ ಬರೆದಿದ್ದಾರೆ. ಉದಾಹರಣೆಗೆ ಜಕರ್ಯ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 2 ತಾಮ್ರದ ಬೆಟ್ಟಗಳ ನಡುವೆ 4 ರಥಗಳು ಬಂದವು ಅಂತ ದರ್ಶನವನ್ನ ನೋಡ್ತಾರೆ, ಕನಸು ಅಥವಾ ಅಂತ ಹೇಳ್ಬೋದು. ಜಕರ್ಯ ನೋಡಿದಾಗ ಜಕರ್ಯಂಗೆ ಅರ್ಥ ಆಗಿಲ್ಲ ಬಿಡಿ, ಪರವಾಗಿಲ್ಲ, ಅದು ನಮ್ಗೆ ಅಂತ ಬರ್ಸಿಟ್ಟಿರುವಂತ ವಚನಗಳು. ನಾವ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಎಲ್ಲಾದ್ರೂ ತಾಮ್ರದ ಬೆಟ್ಟಗಳು ಇರ್ತಾವ? ಖಂಡಿತ ಇರೋದಕ್ಕೆ ಚಾನ್ಸ್ ಇಲ್ಲ. ನೋಡಿ, ನಾವ್ ಈಗ ತಾನೇ ನೋಡ್ಬೋದು ತಾಮ್ರ ಅಂದ್ರೆ ಏನ್ರಿ, ಪರಿಪೂರ್ಣವಾದ ಮನುಷ್ಯನಿಗೆ ಹೋಲಿಕೆಯಾಗಿದೆ ಅಂತ. ನೋಡಿ, ತಾಮ್ರದ ಬೆಟ್ಟಗಳು ಎಲ್ಲೂ ಇಲ್ಲ. ಹಾಗಾದ್ರೆ ಇವು ಒಂದು ದರ್ಶನ ಏನಪ್ಪಾ ಅಂದ್ರೆ, ಇವತ್ತು ನಾವು ದೂರದರ್ಶನವನ್ನ ನೋಡ್ತೀವಿ. ಅಮೆರಿಕದಲ್ಲೋ, ರಷ್ಯಾ, ಚೀನಾ ಎಲ್ಲೋ ಯುದ್ಧಗಳು ನಡೀತಾ ಇದ್ರೆ ಇಲ್ಲೇ ನೋಡ್ದಂಗೆ ದೂರದರ್ಶನದಲ್ಲಿ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಹಂಗಾರೆ ಇದು ಒಂದು ದೇವರು ಮುಂದೆ ಆಗುವಂತ ವಿಷಯಗಳನ್ನ ಒಂದು ದರ್ಶನ, ಕನಸಿನ ರೂಪದಲ್ಲಿ ಏನ್ ಮಾಡ್ತಾರೆ, ತನ್ನ ಭಕ್ತರಿಗೆ ತೋರಿಸಿರ್ತಾರೆ ಅಷ್ಟೇ. ಉದಾಹರಣೆಗೆ ಈಗ ಅರ್ಥ ಮಾಡ್ಕೊಳೋದು ಹೆಂಗಪ್ಪ ಅಂದ್ರೆ, ತಾಮ್ರ ಅಂದ್ರೆ ಏನು? ತಾಮ್ರ ಇದು ನೋಡೋಕೆ ಚಿನ್ನದ ತರನೇ ಇರ್ತದೆ, ಚಿನ್ನ ಅಲ್ಲ. ಪರಿಪೂರ್ಣವಾದ ಮನುಷ್ಯನಿಗೆ ಅಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದು ಯಾರು ತಾಮ್ರ ಅಂದ್ರೆ, ಮನುಷ್ಯ ಆದಾಮ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಆದ್ರೆ ಅವನು ದೇವರಲ್ಲ, ದೇವರ ಸ್ವರೂಪನಾಗಿ ಹೋಲಿಕೆಯಾಗಿ ಇದ್ದಾನೆ ಅಂತ ನಾವು ನೋಡ್ತೀವಿ. ಈಗ 2 ತಾಮ್ರದ ಬೆಟ್ಟಗಳು. ಬೆಟ್ಟ ಅಂದ್ರೆ ಏನಪ್ಪಾ ಅಂತಂದ್ರೆ, ಬೆಟ್ಟ ಅಂತಂದ್ರೆ ಸತ್ಯವೇದದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬೆಟ್ಟ ಅಂದ್ರೆ ದಾನಿಯೇಲ 2:35 ಒಂದು ಗುಂಡು ಬಂಡೆ ಅದೇನ್ ಮಾಡ್ತಂತೆ, ಕೈಯಿಂದ
ಕೆತ್ತಲ್ಪಡದೆ ಬಂದು ಆ ಒಂದು ಪ್ರತಿಮೆಗೆ ಬಡಿತು. ಅದು ಬೆಟ್ಟ ಬೆಳೆದು ದೊಡ್ಡ ಪರ್ವತವಾಗಿ ನಿಂತ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಆ ಗುಡ್ಡು ಚಿಕ್ಕದು ಒಂದು ಕಲ್ಲು ಏನಾಗ್ಬಿಡ್ತಂತೆ ಪರ್ವತವಾಗಿ ಬೆಳೆಸಲ್ಪಡೋದು. ಇದೇನು ಅರ್ಥ ಅಂತ ಅಂದ್ರೆ ಆ ಬಂಡೆ ಯಾರು ಅಂದ್ರೆ 1 ಕೊರಿಂಥ 10:4 ಹೇಳ್ಬಿಟ್ರು ಅದು ಕ್ರಿಸ್ತನೇ ಆ ಬಂಡೆ ಅಂತ. ಈ ಬಂಡೆ ಮುಂದೆ ಈ ಲೋಕದಲ್ಲಿ ದೇವರ ರಾಜ್ಯ ಯಾವ ರೀತಿ ಎಕ್ಸ್ಟಾಬ್ಲಿಷನ್ ಆಗ್ತದೆ, ವಿಸ್ತಾರವಾಗ್ತದೆ, ಯಾವ ರೀತಿ ಹಬ್ಬುಗೊಳ್ಳುತ್ತದೆ ಅನ್ನೋದಕ್ಕೆ ಅದು ಸೂಚನೆ. ಅಂದ್ರೆ ಆ ಬೆಟ್ಟ ಪರ್ವತ ಏನಪ್ಪಾ ಅಂತಂದ್ರೆ ದೇವರ ರಾಜ್ಯ ದೊಡ್ಡದಾಗಿ ಬೆಳೆದು ನಿಂತ್ಕೊಂತು. ಆ ಗುಂಡು ಬಂಡೆ ಅಂದ್ರೆ ಕ್ರಿಸ್ತನ್ ರಾಜ್ಯ ಈ ಲೋಕದಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗೋದಕ್ಕೆ ಸೂಚನೆ. ಹಂಗಾರೆ ಬೆಟ್ಟ ಅಂದ್ರೆ ದೇವರ ರಾಜ್ಯ. ನೋಡಿ, ಲಿಟ್ರಲ್ ಬೆಟ್ಟಗಳು ಇದಾವೆ, ಅದೇ ರೀತಿಯಲ್ಲಿ ಆತ್ಮಿಕವಾದಂತ ಬೆಟ್ಟ ಅರ್ಥಗಳು ಇದಾವೆ. ಹಂಗಾರೆ 2 ತಾಮ್ರದ ಬೆಟ್ಟ ಅಂದ್ರೆ 2 ತಾಮ್ರದ ಬೆಟ್ಟ ಯಾವುದು? ಈಗ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಿದ್ನ. ಮೊದಲನೇದು 2 ಬೆಟ್ಟಗಳಂದ್ರೆ, ಒಂದು ಏದೇನ್ ತೋಟದಲ್ಲಿ ದೇವರು ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಆದಾಮನನ್ನ ಸೃಷ್ಟಿ ಮಾಡ್ಬಿಟ್ಟು ಅವನನ್ನ ಇಡೀ ಪ್ರಾಣಿ ಪಕ್ಷಿಗಳ ಮೇಲೆ ನೀನು ದೊರೆತನ ಮಾಡೋದಂದ್ರು. ಹಂಗಾರೆ ರಾಜನನ್ನಾಗಿ ನೇಮಿಸಿದ್ರು. ಅದು ಒಂದು ರಾಜ್ಯ ಬೆಟ್ಟ. ಅರ್ಥ ಮಾಡ್ಕೊಂಡ್ರ? ಇದು ಇಸ್ರೇಲ್ ಜನಗಳಲ್ಲಿ ಸೊಲೊಮೋನ್ ಸಹಿತ ದೇವರ ಸಿಂಹಾಸನದ ಮೇಲೆ ಕುಳಿತಿದ್ದ ಅಂತ ವಾಕ್ಯ ನಾವು ನೋಡ್ತೀವಿ. ಅದು ಒಂದಾದ್ರೆ, ಇನ್ನೊಂದು ಯೇಸು ಕ್ರಿಸ್ತನು 1000 ವರ್ಷದಲ್ಲಿ ಅವ್ರೇನ್ ಮಾಡ್ತಾರೆ, ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಹಂಗಾರೆ ಈ 2 ತಾಮ್ರದ ಬೆಟ್ಟಗಳು 2 ರಾಜ್ಯಗಳ ನಡುವೆ ಈ ಮಧ್ಯದಲ್ಲಿ 4 ರಥಗಳು ಬಂದು, 4 ರೀತಿಯ ರಥಗಳು, ಒಂದು ಕೆಂಪು, ಒಂದು ಕಪ್ಪು, ಒಂದು ಪಚ್ಚೆ, ಒಂದು ಬೂದಿ ಬಣ್ಣದ ಕುದುರೆಗಳು, ರಥಗಳು ಬಂದ್ವು. ಈ ರಥಗಳು ಏನಪ್ಪಾ ಅಂತಂದ್ರೆ ಇವು ಬೋಧನೆಗಳು ಜನಾಂಗಗಳಿಗೆ ಸೂಚನೆಯಾಗಿ ಇದಾವೆ ಅಂತ ನಾವು ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಕ್ಲೀನಾಗಿ ಕ್ಲಿಯರ್ ಆಗಿ ನೋಡೋಣ. ಈಗ ಸುಮ್ಮನೆ ಶಾಂಪಲ್ ಆಗಿ ಏನ್ ಮಾಡೋಣ ನೋಡೋಣ. ಅಂದ್ರೆ ದೇವರು ಇಡೀ ಮಾನವ ಕುಲದಲ್ಲಿ ಈ 2 ರಾಜ್ಯದ ಮಧ್ಯ ಭಾಗದಲ್ಲಿ, ಆ ಏದೇನ್ ತೋಟ ಮತ್ತು 1000 ವರ್ಷದ ಮಧ್ಯ ಭಾಗದಲ್ಲಿ 4 ರೀತಿಯ ಗುಂಪಿನ ಜನಗಳನ್ನ ಆರಿಸ್ತಾ ಇದ್ದಾರೆ ತನ್ನ ಸೇವೆಗೋಸ್ಕರ, ತನ್ನ ಕಾರ್ಯಕ್ಕೋಸ್ಕರ ಅಂತ ನಾವು ನೋಡ್ತೀವಿ. ಆ 4 ರೀತಿಯ ರಥಗಳು ಒಂದೊಂದು ಕಪ್ಪುಗೂ ಒಂದೊಂದು ಅರ್ಥಗಳನ್ನಿದಾವೆ. 4 ರಥಗಳು ಅನ್ನಂತ ಪಾತ್ರಗಳು ಬಂದಾಗ ಏನ್ ಮಾಡೋಣ, ಇದನ್ನ ಕಂಪ್ಲೀಟ್ ಆಗಿ ನೋಡೋಣ. ಈಗ ನೆಕ್ಸ್ಟ್ 4 ಜನಗಳನ್ನ ನಾವು ನೋಡ್ಬೋದು. ಈಗ ಮುಂದೆ ಕನಸುಗಳ ಮುಖಾಂತರ, ಅಂದ್ರೆ ಯೂಸೇಫನಿಗೆ ಕನಸುಗಳ ಮುಖಾಂತರ ಮಾತಾಡಿದ್ರು. ಯಾಕೋಬನಿಗೆ ಒಂದು ಕನಸು ಬಿತ್ತು. ಆ ರಾತ್ರಿ ಕನಸು ಕಂಡನು. ಒಂದು ಆದಿಕಾಂಡ 28:12 ಒಂದು ನಿಚ್ಚಣಿಗೆ ಒಂದು ಏಣಿ ನಿಂತಿತ್ತು, ಅದರ ತುದಿ ಆಕಾಶವನ್ನ ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ರು. ಇದರ ಅರ್ಥ ಏನು? ಅದರ ಅರ್ಥ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಹೊಸ ಒಡಂಬಡಿಕೆಗೆ ಹೋಗ್ಬೇಕು. ಯೋಹಾನ 1:51 ಯೇಸು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಪರಲೋಕ ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುವುದನ್ನು ಕಂಡೆನು, ನೀವು ನೋಡ್ತೀರಾ ಅಂತ ಹೇಳ್ಬಿಟ್ರು. ಹತ್ತುವುದನ್ನ ಇಳಿಯುವುದನ್ನ ನೀವು ನೋಡ್ತೀರಾ. ಯೇಸು ಕ್ರಿಸ್ತರ ಮುಖಾಂತರ ಅಂದ್ರೆ ಅರ್ಥ ಕ್ರಿಸ್ತನ ಮುಖಾಂತರನೇ ಪರಲೋಕಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಈ ಒಂದು ಕನಸಿನ ಅರ್ಥ. ಇಲ್ಲಿ ಯಾರ ಮುಖಾಂತರನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬೇತೇಲ್ನಲ್ಲಿ ಅವನೊಂದು ಕನಸು ಮನೆ ಕಂಡಿದ್ದ. ಅಂದ್ರೆ ಬೇತೇಲ್ ಅಂದ್ರೆ ದೇವರ ಮನೆ ಅಂತ ಅಲ್ಲೇ ನಮ್ಗೆ ವಾಕ್ಯದಲ್ಲಿ ನೋಡ್ತೀವಿ. ಯಾಕೋಬ ಅಲ್ಲಿ ಏನ್ ಮಾಡ್ತಾನೆ, ಬೇತೇಲ್ ಅಂತ ಒಂದು ಹೆಸರು ನಡೀತಾರೆ. ಹೀಗೆ ನಾವು ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ 6ನೇ ವಿಧಾನ, ಸಾಮ್ಯಗಳು ಅಥವಾ ಉಪಮಾನಗಳು, ಉದಾಹರಣೆಗಳ ಮುಖಾಂತರ ಏನ್ ಮಾತಾಡಿದ್ದಾರೆ, ಬರ್ಸಿಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. 13ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 13:34 ಸಾಮ್ಯವಿಲ್ಲದೆ ಒಂದು ಮಾತಾಡಿಲ್ಲ ಅಂತಾನು ಹೇಳ್ಬಿಟ್ರು. ಹಾಗಾದ್ರೆ ಅವ್ರು ಹೇಳಿದಂತ ಎಲ್ಲ ಮಾತುಗಳ ಅರ್ಥ ನಮ್ಗೆ ಹೆಂಗ್ ತಿಳಿತದೆ? ಕುರಿಗಳು ಅಂದ್ರೇನು, ಆಡುಗಳು ಅಂದ್ರೇನು, ಗೋಧಿ ಅಂದ್ರೇನು, ಅಣಜೆ ಅಂದ್ರೇನು, ಅಂಜೂರದ ಮರ ಅಂದ್ರೇನು, ಅಂಜೂರದ ಗಿಡ ಅಂದ್ರೇನು, ಅಂಜೂರದ ಹಣ್ಣು ಅಂದ್ರೇನು, ತುಂಬಾ ಅರ್ಥಗಳಿದಾವೆ. ಮುಂದಿನ ಪಾಠಗಳಲ್ಲಿ ಅವ್ ನೋಡೋಣ. ಹೀಗೆ ನೀರು ಅಂದ್ರೇನು, ನೀರು 2 ಅರ್ಥ ಇದಾವೆ. ನೀರು ಅಂದ್ರೆ ಸತ್ಯವೇದದಲ್ಲಿ ನೋಡಿ, ಒಂದು ಪ್ರಕಟಣೆ 17:15 ನೀರಿಗೆ ಅರ್ಥ ಏನಪ್ಪಾ ಅಂತಂದ್ರೆ, ಆ ಜಾರಸ್ತ್ರೀ ವಾಸಿಸುವ ನೀರುಗಳನ್ನು ಕಂಡೆಯಲ್ಲ. ಅದರ ಅರ್ಥ ಅಂದ್ರೆ ಜನಗಳು, ಭಾಷೆಗಳು, ಸಮೂಹವನ್ನ ಸೂಚನೆ ಮಾಡ್ತತೆ ನೀರು ಅಂದ್ರೆ ಅರ್ಥ. ಇನ್ನೊಂದು ಅರ್ಥ ನೀರು ಅಂದ್ರೆ ಹಬಕ್ಕೂಕ 2:14 ಹೇಳ್ತಾರೆ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನ ತುಂಬಿಕೊಂಡಿರ್ತದೆ. ಅಂದ್ರೆ ಸತ್ಯ. ನೀರು ಅಂದ್ರೆ ಏನಂತೆ? ಸತ್ಯ. ನೋಡಿ, ಅರ್ಥ ಮಾಡ್ಕೊಳ್ರಿ. ಈ ಅರ್ಥ ಗೊತ್ತಿಲ್ಲ ಅಂದ್ರೆ ಸತ್ಯವೇದ ನಮ್ಗೆ ಅರ್ಥ ಆಗಲ್ಲ. ಯಾವ್ಯಾವ ಜಾಗದಲ್ಲಿ ಏನೇನು ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು.
ನೀರು ಅಂದ್ರೆ ಸತ್ಯ. ಇದೇ ಅರ್ಥದಲ್ಲಿ ಯೇಸು ಕ್ರಿಸ್ತರು ಇರ್ತಾರೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಒಳಗಳೇ ಹರಿಯುತ್ತವೆ ಅಂದ್ಬಿಟ್ರು. ಸತ್ಯ ತಿಳಿಯಲ್ಪಡ್ತದೆ, ಸತ್ಯ ಹೊರಗಡೆ ಬರ್ತದೆ. ಆ ಇನ್ನೊಂದು ನೀರು ಅಂದ್ರೆ ಪ್ರಕಟಣೆಯಲ್ಲಿ ನಾವು ನೋಡ್ದಂಗೆ ಅವು ಜನಗಳು ಭಾಷೆಗಳಿಗೂ ನೀರು ಅಂತ ಹಾಕಿದ್ದಾರೆ. ಹಂಗಾರೆ ನಮ್ಗೆ ಸತ್ಯವೇದನ ಹೆಂಗೆ ಯಾವ ಜಾಗದಲ್ಲಿ ಅಪ್ಲೈ ಮಾಡ್ದಲ್ಲಿ ಗೊತ್ತಿಲ್ಲ ಅಂದ್ರೆ ಕಲಬೆರಕೆ, ಇದೇ ಕಲಬೆರಕೆ ಮಾಡೋದು. ನೀರಿನ ಸತ್ಯಕ್ಕೆ ಇದಕ್ಕೆ ಹೋಲಿಕೆ ಮಾಡೋದು, ಜನಗಳನ್ನ ತಗೊಂಡೋಗಿ ಸತ್ಯಕ್ಕೆ ಹೋಲಿಕೆ ಮಾಡಿದ್ರೆ ಮಿಕ್ಸ್ ಆಗ್ಬಿಟ್ರೆ ಕಲಬೆರಕೆ ಆಗೋಗ್ಬಿಡ್ತದೆ. ಕೊನೆಯದಾಗಿ ನೇರವಾದ ಭಾಷೆಗಳಲ್ಲಿ ಮತ್ತು ಕಾಲಗಣನೆಗಳ ರೂಪದಲ್ಲಿ ಸತ್ಯವೇದ ಬರೆಯಲ್ಪಟ್ಟಿದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗೋದಿವೆಲ್ಲ. ನೋಡಿ, ಉದಾಹರಣೆಗೆ ದಾನಿಯೇಲ್ ಗ್ರಂಥಗಳಲ್ಲಿ ಸಮಯಗಳನ್ನ ನೋಡ್ತೀವಿ. ಅವುಗಳಲ್ಲಿ ಒಂದು ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಎಷ್ಟು ದಿನ ಬದುಕಿದ್ರು ಅಂತ ಹೊಸ ಒಡಂಬಡಿಕೆಯಲ್ಲಿ ಖಂಡಿತ ಸಿಗಲ್ಲ. ನಾವು ನೋಡ್ಬೋದು 30ನೇ ವಯಸ್ಸು, ಅದೊಂದು ಉದಾಹರಣೆ ಸಿಗುತ್ತೆ. 29ನೇ ವಯಸ್ಸಿನಲ್ಲಿ ದೀಕ್ಷಾ ಸ್ನಾನ ತಗೊಂಡ್ರು. ಅಷ್ಟು ಬಿಟ್ರೆ 33.5 ವರ್ಷ ಎಲ್ಲಿ ಬದುಕಿದ್ರು ಅಂತ ದಾನಿಯೇಲ ಗ್ರಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ಗೂಢಾರ್ಥವಾಗಿ ಬರೆಯಲ್ಪಟ್ಟಿದೆ. ಇದು ಅನೇಕರಿಗೆ ಏನಾಗಿಲ್ಲ, ಗೊತ್ತಿಲ್ಲ. ಈ ಒಂದು ಯಾರೋ ಹೇಳಿದ್ದನ್ನ ಇವರು ಅದನ್ನ ಆಧಾರ ಇಲ್ದಂಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕ್ರಿಶ್ಚಿಯಾನಿಟಿ 33.5 ವರ್ಷ ಬದುಕಿದ್ರು, 33.5 ವರ್ಷ ಬದುಕಿದ್ರು. ಹೆಂಗಪ್ಪ ಅಂದ್ರೆ ಯಾರು ಆಧಾರ ಕೊಡಲ್ಲ, ಲೆಕ್ಕರೆ ಹಾಕಕ್ ಹೋಗಲ್ಲ. ಅಲ್ಲಿ ಹೇಳ್ತಾರೆ, ಆ ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆ ಮಾಡಿಕೊಂಡು ಅರ್ಧ ವಾರ ನಗ್ನ ನೈವೇದ್ಯಗಳನ್ನು ನಿಲ್ಲಿಸಿದನು. ನೋಡಿ, ಈ ವಾಕ್ಯಗಳಲ್ಲಿ ಯೇಸು ಕ್ರಿಸ್ತರು ಎಷ್ಟು ದಿನ ಬದುಕಿದ್ರು, ಯಾವಾಗ ಜೀವ ಕೊಟ್ಟರು ಅನ್ನೋ ಸತ್ಯ ಅಡಗೈತೆ. 12:7 ದಾನಿಯೇಲದಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಅಂದ್ರೆ ಇದು ಸಮಯ ಎಷ್ಟಪ್ಪ? 1 ಕಾಲ ಅಂತ ಅಂದ್ರೆ ನಿಗದಿತವಾದಂತ ಒಂದು ಸಮಯ, 1 ಕಾಲ. ಇದು ಯಾರು ಮಾತಾಡ್ತಿರೋದು? ಪ್ರವಾದಿಗಳಿಗೆ ಒಂದಿನ 1 ವರ್ಷ. ನೋಡ್ರ, ಹಂಗಾರೆ 1260 ದಿನ ಆಗ್ತತೆ. ಇದು ಪ್ರವಾದಿ ವಾಕ್ಯಗಳಲ್ಲಿ ಅಪ್ಲೈ ಮಾಡಿದ್ರೆ ಈ ಕೋಡ್ಗೆ 1260 ವರ್ಷ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅಂದ್ರೆ ಕ್ರಿಸ್ತನ 2ನೇ ಬರುವಿಕೆಯ ಸಮಯವನ್ನೂ ತೋರಿಸ್ತೈತಿ ಇದು. ಇವೆಲ್ಲ ಹಾಗೆ ಕುತೂಹಲ ಕೋಡ್ಗಳು, ಸಾಮ್ಯಗಳು, ದರ್ಶನಗಳು, ಕನಸುಗಳು, ಸಾಂಕೇತಿಕ ಭಾಷೆಗಳಲ್ಲಿ 7 ರೀತಿಯಲ್ಲಿ ಇದು ಬರೆದಿದೆ. ಆ 3.5 ಕಾಲ ಅಂದ್ರೆ 1260 ದಿನ ಬರುತ್ತೆ. 1260 ದಿನನ 1260 ವರ್ಷವಾಗಿ ನಾವೇನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ಬೇಕು. ಇದು ಪ್ರವಾದನೆ ವಾಕ್ಯ ಆಗಿರೋದ್ರಿಂದ. ಹಂಗಾರೆ ಯೇಸು ಕ್ರಿಸ್ತರು ಅರ್ಧ ವಾರ ಒಡಂಬಡಿಕೆಯನ್ನು ಮಾಡ್ಕೊಂಡ್ರು. ಅಂದ್ರೆ 1 ವಾರ ಅಂದ್ರೆ 7 ದಿನ. 7 ದಿನದಲ್ಲಿ ಅರ್ಧ ದಿನ ಎಷ್ಟು ಅಂದ್ರೆ 3.5 ವರ್ಷ. ಇದು ಪ್ರವಾದನೆ ಮಾತಾಗಿರೋದ್ನ ಯೇಸು ಕ್ರಿಸ್ತರು 30 ವರ್ಷ ಅಂತ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಲೆಕ್ಕ ಸಿಗುತ್ತೆ. ಇಲ್ಲಿ ಅರ್ಧ ವಾರ ಅಂದ್ರೆ 3.5 ವರ್ಷ ಸಿಗುತ್ತೆ. 33.5 ವರ್ಷ ಅವರು ಬದುಕಿದ್ರು ಈ ಲೋಕದಲ್ಲಿ ಅನ್ನುವಂಥದ್ದು ಸೂಕ್ತವಾದಂತ, ಸರಿಯಾದ, ನಿಖರವಾದ ಸಮಯ. ಇದು ಮಾತ್ರನೇ ಸಾಧ್ಯ. ಇಲ್ಲಿಂದ ನಾವು ಹಿಂದೆ ಕರೆಕ್ಟಾಗಿ 6 ತಿಂಗಳು ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಸಿಗುತ್ತೆ ಅನ್ನೋಂಥದ್ದು, ಮತ್ತೆ ಇಲ್ಲಿಂದ 3.5 ವರ್ಷದಿಂದ ಯಾವ ತಿಂಗಳಲ್ಲಿ ಜೀವ ಕೊಟ್ಟರು ಅಲ್ಲಿಂದ ಕರೆಕ್ಟಾಗಿ ನಾವು ಅಪ್ಲೈ ಹಾಕಿದ್ರೆ ಕ್ರಿಸ್ತನ ಜನನವೂ ಸಿಗುತ್ತೆ. ಅವರು ದೀಕ್ಷಾ ಸ್ನಾನ ತಗೊಂಡಿದ್ದು ಸಮಯಗಳು ಸಿಗ್ತವೆ. ಕರ್ತನ ರಾಭೋಜನಗಳು ಪ್ರತಿಯೊಂದನ್ನು ಇದ್ರ ಆಧಾರದಿಂದ ನಾವೇನ್ ಮಾಡ್ಬೋದು? ಮುಂದೆ ಕಂಡಿಡ್ಕೊಂಡು ಸೂಕ್ತವಾದ ಸಮಯಗಳನ್ನ. ಕ್ರಿಸ್ತನು ಹುಟ್ಟಿದ ದಿನನೇ ಗೊತ್ತಿಲ್ಲ. ಎಲ್ಲಾ ಕ್ರಿಶ್ಚಿಯನ್ಸು ಕ್ರಿಸ್ಮಸ್ ಅನ್ನ ಇಷ್ಟ ಬಂದಂಗೆ ಏನ್ ಮಾಡ್ತಾ ಇದ್ದಾರೆ? ಆರಾಧನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಆದ್ರಿಂದ ಸಾಂಕೇತಿಕ ಭಾಷೆಗಳಲ್ಲಿ ಮತ್ತು ಕನಸುಗಳು, ದರ್ಶನಗಳು, ಸಾಮ್ಯಗಳು, ಉದಾಹರಣೆ, ಈ ರೀತಿ 7 ವಿಧಾನಗಳಲ್ಲಿ ಬರೆದಿರೋದ್ರಿಂದ ಸತ್ಯವೇದದ ಒಂದೊಂದು ವಚನಗಳಿಗೂ ಇವುಗಳಲ್ಲಿ ಒಂದೊಂದನ್ನು ಅಪ್ಲೈ ಮಾಡಿ ಹಾಕಿ ಪರೀಕ್ಷೆ ಮಾಡಿದ್ರೆ ಅವುಗಳೆಲ್ಲ ನಿಖರವಾದಂಥ ಸತ್ಯ ನಮಗೆ ಕೋಡು ಮುದ್ರೆ ಓಪನ್ ಆಗ್ಬಿಟ್ಟು ನಮಗೆ ದೇವರ ಯೋಜನೆಗಳು ಕಂಪ್ಲೀಟಾಗಿ ಅರ್ಥ ಆಗ್ಬಿಡ್ತದೆ. ಅದರಿಂದ ನಾವು ಇದು ಸಾಮ್ಯನ, ದರ್ಶನ, ಗುಡಾರ್ಥನ, ನೇರವಾದ ಭಾಷೆನ ತಿಳ್ಕೊಳ್ಬೇಕು ಅಂದ್ರೆ ಈ 7 ವಿಧಾನಗಳು ನಮ್ಮ ತಲೆಯಲ್ಲಿ ಚೆನ್ನಾಗಿ ಗೊತ್ತಾಗಿರ್ಬೇಕು. ಇವು ಅರ್ಥ ಮಾಡ್ಕೊಂಡ್ರೆ ಸತ್ಯವೇದವನ್ನ ಈಸಿಯಾಗಿ ಎಲ್ರಿಗೂ ಹೇಳ್ಬೋದು, ನಾವು ತಿಳ್ಕೊಳ್ಬೋದು. ದೇವರ ಕೃಪೆಗೆ ನಾವು ಜ್ಞಾನ ತಿಳ್ಕೊಂಡ್ರೆ ದೇವರಿಗೆ ಸಂತೋಷ ಆಗ್ತದೆ. ಏನು ತಿಳ್ಕೊಳ್ದಲೆ ಅವ್ರು ಹೇಳಿದ್ದನ್ನ ನಾವು ಕೇಳ್ಕೊಂಡು ಬಂದು ಮನೆಗೆ ಸುಮ್ಮನಿದ್ರೆ ರಕ್ಷಣೆ ಅಸಾಧ್ಯವಾಗ್ತತೆ, ಪರಲೋಕ ಕನಸಾಗ್ತತೆ. ಬರೀ ಕನಸು ಕಂಡ್ರೆ ಪ್ರಯೋಜನ ಇಲ್ಲ. ಅದನ್ನ ಸಾಧಿಸ್ಬೇಕು ಅಂದ್ರೆ ಸತ್ಯವೇದವನ್ನ ಸ್ಟಡಿ ಮಾಡಬೇಕು ಅಂದ್ರೆ ನಮ್ಮ ಚಾನೆಲ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಗುರಿ ಮುಟ್ಟೋದಕ್ಕೆ ಇದೇ ಸಾಧ್ಯ ಇದೆ. ಯಾವುದೇ ರೀತಿಯಲ್ಲಿ ನಿಮ್ಗೆ ಆಶಾಭಂಗ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಸತ್ಯಗಳನ್ನ ನೀವು ಪ್ರೀತಿಯಿಂದ ನಮ್ಮ ಚಾನೆಲ್ನ ಫಾಲೋ ಮಾಡಿದ್ರೆ ಖಂಡಿತ ಎಲ್ಲವನ್ನ ತಿಳ್ಕೊಂಡಿಕ್ಕೆ ಸಾಧ್ಯ ಆಗ್ತೈತೆ. ಆದ್ರಿಂದ ನಾವು ಆಗ್ತಕ್ಕಂಥ ಒಂದೊಂದು ವಿಡಿಯೋಗಳನ್ನು ಲಿಂಕ್ ಬೈ ಲಿಂಕ್ ಒಂದೊಂದರ ನಂತರ ಒಂದು ಅದನ್ನ ಕೇಳಿದಾಗ ಕನೆಕ್ಷನ್ ಒಂದಕ್ಕೊಂದು ಕರೆಕ್ಟಾಗಿ ಸಿಗ್ತವೆ. ಇದಾದ ಮೇಲೆ ನೆಕ್ಸ್ಟ್ ಯಾವುದು ಭಾಗ
ಇದಾದ್ಮೇಲೆ ಯಾವ ಕ್ಲಾಸ್ ಕೇಳಬೇಕು ಕೇಳಿದ್ರೆ, ಈಗ ಉದಾಹರಣೆಗೆ ಇದನ್ನ ಕೇಳ್ಬಿಟ್ಟು ಪುನರುತ್ಥಾನ ಮಾಡಿದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗುತ್ತಾ? ಟೈಪ್ ಆಂಟಿ ಟೈಪ್ ಡೈರೆಕ್ಟ್ ಆಗಿ ಹೋಗ್ಬಿಟ್ರೆ ಅರ್ಥ ಆಗ್ಬಿಡ್ತದ? ಇಲ್ಲ. ಫಸ್ಟ್ ದೇವ್ರ ಯೋಜನೆಗಳೇನು, ರಕ್ಷಣೆ ಯಾವ ರೀತಿ ಸಿಗುತ್ತೆ, ಭೂಲೋಕದಲ್ಲಿ ಯಾವ ರೀತಿಯಾಗಿ, ಸಭೆ ಅಂದ್ರೇನು, ಸಭೆ ಅಂತಂದ್ರೆ ದೇವ ಜನರು ಕುತ್ಕೊಳ್ಳುವಂತ ಒಂದು ಜಾಗಕ್ಕೆ ಸಭೆ ಅಂತಾರೆ. ನಾವು ಅದನ್ನ ಸಭೆ ಅಂದ್ರೆ ಚರ್ಚ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಒಂದು ಕಟ್ಟಡಕ್ಕೆ ಬೈಬಲ್ ಅಲ್ಲಿ ಸಭೆ ಅಂತ ಯಾವತ್ತೂ ಹೇಳಿಲ್ಲ. ನರಕ ಅಂದ್ರೆ ಏನು, ಏನೇನೋ ಕಲ್ಪನೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೈಬಲ್ ಅಲ್ಲಿ ನರಕ ಅಂದ್ರೆ ಅರ್ಥ ಏನು, ಇಬ್ರಿಯ ಭಾಷೆಯಲ್ಲಿ ಬರೆದಿರುವಂತ ವಾಕ್ಯದ ಅರ್ಥ ಇಬ್ರಿಯ ಗ್ರಂಥದಲ್ಲಿ ನಾವು ನಿಘಂಟುಗಳಲ್ಲಿ ಡಿಕ್ಷನರಿಗಳಲ್ಲಿ ಹುಡುಕಿದ್ರೆ ಎಲ್ಲ ಅರ್ಥ ಆಗ್ಬಿಡ್ತದೆ. ಹಂಗೆ ಆಂಟಿ ಕ್ರೈಸ್ಟ್ ಅಂದ್ರೇನು, ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಅವನು ಏನೇನೋ 666 ಕೋಡ್ ಒತ್ಬಿಡ್ತಾನೆ, ಮುದ್ರೆ ಒತ್ಬಿಡ್ತಾನೆ, ಬಿಸ್ನೆಸ್ ಮಾಡಕ್ಕಾಗಲ್ಲ, ಏನೇನೋ ಇಷ್ಟ ಬಂದಂಗೆಲ್ಲ ಮಾಡ್ತಾರೆ. ಇವನ್ನೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ರಿ. ನೀವು ಸಂತೋಷವಾಗಿರ್ರಿ, ನಿಮ್ಮ ಸ್ನೇಹಿತರು, ಸಹೋದರ ಸಹೋದರಿಗಳಿಗೂ ಇದನ್ನ ಶೇರ್ ಮಾಡುವುದರ ಮುಖಾಂತರ ಎಲ್ರಿಗೂ ತಿಳಿಸ್ರಿ. ಎಲ್ರನ್ನೂ ದೇವರ ಆಶೀರ್ವಾದ ಮಾಡಲಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ಸ್ ಕೊಡೋದನ್ನ ಮರಿಬೇಡಿ. ಎಲ್ರಿಗೂ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.